ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಕರುಣವಾದ ಪತ್ರಿಜಿ ನಿಮ್ಮನವರಿಗೆ ವಂದಿಸುತ್ತಾ, PSS ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೂ ವಂದಿಸುತ್ತಾ, ವಾಯುಗುರುಗಳಿಗೂ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್, ಮೋಕ್ಷದೇವಿಗಳ ಚೈತನ್ಯವನ್ನ, ಅವಾಹನೆಯನ್ನ, ಸಪ್ತ ಋಷಿಗಳನ್ನ, ಸಪ್ತ ಋಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಪ್ರಕೃತಿ ಮಾತೆ, ವಸುಂಧರಾ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ, ಸತ್ಯಲೋಕದಲ್ಲಿರುವಂತಹ ಎಲ್ಲಾ ಮಹಾತ್ಮರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ತ್ರಿಜಿಗುರುಗಳು, ಮಹಾವತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ಶ್ರೀ ಗುರು ದತ್ತಾತ್ರೇಯರು, ಸಾಯಿಬಾಬಾ, ಬುದ್ಧ ಭಗವಾನ್, ಮಹಾವೀರರ ಚೈತನ್ಯವನ್ನು ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಚಿರಂಜೀವಿಗಳ ಚೈತನ್ಯವನ್ನು ವಾಹನೆಯನ್ನು ಮಾಡೋಣ. ಸ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ವಿಶ್ವಮೂಲ ಚೈತನ್ಯ ಶಕ್ತಿಯಾದ ಆ ಪರಮಾತ್ಮ ಶಕ್ತಿಯನ್ನ ಆವಾಹನೆಯನ್ನು ಮಾಡ್ತಾ ಎಲ್ಲರೂ ಆ ಒಂದು ಸ್ಥಿತಿಯಲ್ಲಿ ಒಂದಾಗಿ ಧ್ಯಾನ ಯಜ್ಞದಲ್ಲಿ ನಾವೀಗಾಗಲೇ ಭಗವದ್ಗೀತಾ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಗವದ್ಗೀತೆಯಲ್ಲಿ ಕೃಷ್ಣ ತಾನು ಹೇಳಿದ ಅಂತ್ಯಕಾಲದಲ್ಲಿ ಸ್ಮರಣೆ ಅನ್ನುವುದು ಬಹಳ ಮುಖ್ಯ ಆಗಿರ್ತದೆ. ಯಾರು ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆಯನ್ನು ಮಾಡ್ತಾ ಮಧ್ಯೆ ಅಂತಂದ್ರೆ ಬ್ರಹ್ಮರಂಧ್ರವನ್ನ ಒಡೆದು ಯಾರು ಹೊರಗೆ ಬರ್ತಾನೆ ಅವನು ನನ್ನನ್ನೇ ಬಂದು ಸೇರ್ತಾನೆ. ಹಾಗಾಗಿ ಅಂತ್ಯಕಾಲದ ಜ್ಞಾನ ಅನ್ನುವುದು ಬಹಳ ಮುಖ್ಯಪ್ಪ. ಹಾಗಾಗಿ ನೀನು ಆ ಜ್ಞಾನದಲ್ಲಿ ನೀವು ನಾವು ಅಂತ ಹೇಳ್ತಾ ತಾನು ಮುಂದೆ ಹೇಳ್ತಾನೆ. ಹಾಗಾಗಿ ಸಾಧನೆಯ ಮೂಲಕ ಯಾರು ಸಿದ್ಧಿಯನ್ನು ಪಡೆದು, ಯಾವ ಸಿದ್ಧಿ? ಆ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನು ಹೊಂದುವ ಸಿದ್ಧಿ ಅಂದ್ರೆ ಮೋಕ್ಷವ. ದುಃಖಮಯವಾದಂತಹ ಶಾಶ್ವತವಾದ ಈ ಸಂಸಾರದಿಂದ ಅವನು ಮತ್ತೆ ಎಂದೂ ಮರಳಿ ಬರದಂತಹ ಮೋಕ್ಷ ಅಂದ್ರೆ ಪರಮಾತ್ಮನೊಟ್ಟಿಗೆ ಇರುವಂತಹ ಜಾಗ. ಅಂದ್ರೆ ಅವನು ದೇವರಲ್ಲೇ, ಅವನು ದೇವರಾಗ್ಬಿಟ್ಟ ಅಂತ ಅಂದ್ರೆ ಆ ವಿಶ್ವಮೂಲ ಚೈತನ್ಯ ಶಕ್ತಿಯಿಂದ ಬಂದ ಈ ಆತ್ಮ ಆ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನೇ ಹೋಗಿ ಸೇರ್ತದೆ. ಹಾಗಾಗಿ ನನ್ನ ಬಂದು ಸೇರುವ ಪುಣ್ಯಾತ್ಮ ಜೀವಗಳು ಜೀವನದ ಸಾಧನೆಯಲ್ಲಿ ಶ್ರೇಷ್ಠವಾದ ಸಾಧನೆಯನ್ನು ಹೊಂದಿದವರಾಗಿ ಶಾಶ್ವತವಾಗಿ ನನ್ನಲ್ಲೇ ಇರ್ತಾರೆ. ಮತ್ತೆ ಎಂದೆಂದೂ ಕೂಡ ಈ ಸಂಸಾರಕ್ಕೆ ಅವರು ಮತ್ತೆ ಮರಳಿ ಬರುವುದಿಲ್ಲ. ಹಾಗಾಗಿ ಇದು ಕೇವಲ ಜೀವ ಮತ್ತೆ ಆತ್ಮಗಳ ಕಥೆಯಾದರೆ, ಅಂದ್ರೆ ಒಂದು ಆತ್ಮ ತಾನು ಹೇಗೆ ಆ ಪರಮಾತ್ಮನನ್ನು ಹೋಗಿ ಸೇರ್ತದೆ. ಆದ್ರೆ ಇನ್ನು ಉಳಿದವ್ರ ಕಥೆ ಏನು, ಮತ್ತೆ ಈ ಬ್ರಹ್ಮಾಂಡದ ಕಥೆ ಏನು? ಅದಕ್ಕೆ ಕೃಷ್ಣ ತಾನು ಹೇಳ್ತಾ ಇದ್ದಾನೆ, ಬ್ರಹ್ಮಲೋಕದಿಂದ ಹಿಡಿದು ಇತರ ಎಲ್ಲಾ ಲೋಕಗಳಿಗೂ ಕೂಡ ಒಂದಲ್ಲ ಒಂದು ದಿನ ನಾಶ ಅನ್ನುವುದು ಇದ್ದೇ ಇದೆ. ಅಂದ್ರೆ ಈ ಸೃಷ್ಟಿಯೂ ಕೂಡ ಒಂದು ದಿನ ನಾಶ ಆಗ್ತದೆ. ಬ್ರಹ್ಮಲೋಕ ಅಂತಂದ್ರೆ ಒಟ್ಟು ನಾವು 14 ಲೋಕ ಅಂತ ಹೇಳ್ತೀವಿ ಅಲ್ವಾ? ಒಟ್ಟು ಮೇಲೆ 7 ಲೋಕ ಇದೆ. ಈ ಭೂಮಿಯಿಂದ ಮೇಲೆ 7 ಲೋಕ ಇದೆ, ಅಂದ್ರೆ ಸೂಕ್ಷ್ಮ ಜಗತ್ತು ಆಯ್ತಾ. ಮೇಲೆ 7 ಲೋಕ ಇದೆ. ಮತ್ತೆ ಈ ಒಂದು ಭೂಮಿಯಿಂದ ಹಿಡಿದು ಕೆಳಗೆ 2 ಲೋಕ ಇದೆ. ಅದನ್ನ ನೀವು ಮೇಲೆ ಕೆಳಗೆ ಲೋಕ ಅಂತನಾದ್ರೂ ನಾವು ಹೇಳ್ಬೋದು, ಅಥವಾ ಡೈಮೆನ್ಷನ್ ಅಂತ ಹೇಳ್ತೀವಿ. ಇದು ನಾವೀಗ ಇಲ್ಲಿರೋದು ಥರ್ಡ್ ಡೈಮೆನ್ಷನ್, ಮತ್ತೆ ಇನ್ನೂ ಕೆಲವರು ಫೋರ್ತ್ ಡೈಮೆನ್ಷನ್ ಅಲ್ಲೂ ಕೂಡ ಇರ್ತಾರೆ. ಆದ್ರೆ ಮೇಲೆ ಆ ಡೈಮೆನ್ಷನ್ ಅನ್ನೋದು ಅದು ಹೋಗ್ತದೆ. ನಿಮಗೆ ಡೈಮೆನ್ಷನ್ ಅನ್ನೋದು ಅರ್ಥ ಆಗೇ ಇರ್ಬೋದು. ಮನುಷ್ಯ 3ನೇ ಡೈಮೆನ್ಷನ್ ಇದ್ದಾನೆ. ಇರುವೆಗಳೆಲ್ಲ, ಪ್ರಾಣಿಗಳೆಲ್ಲ ಇರ್ತದಲ್ಲ, ಅದರಲ್ಲೂ ಕೆಲವು ಪ್ರಾಣಿಗಳು ಥರ್ಡ್ ಡೈಮೆನ್ಷನ್ ಇರ್ತದೆ. ಇರುವೆ ಇದೆ ಅಲ್ವಾ, ಅದು ಸೆಕೆಂಡ್ ಡೈಮೆನ್ಷನ್ ಅಲ್ಲಿ ಇದೆ. ಇರುವೆ ಸೆಕೆಂಡ್ ಡೈಮೆನ್ಷನ್ ಅಲ್ಲಿ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ, ಇರುವೆಗೆ ಸ್ಟ್ರೈಟ್ ಆಗಿ ಹೋಗೋದು ಗೊತ್ತಿಲ್ಲ. ಅದಕ್ಕೆ ಸ್ಟ್ರೈಟ್ ಅನ್ನೋ ಡೈಮೆನ್ಷನ್ ಗೊತ್ತಿಲ್ಲ ಇರುವೆಗೆ. ಅದು ಯಾವಾಗ್ಲೂ ಸ್ಟ್ರೈಟ್ ಆಗಿ ಹೋಗಲ್ಲ. ನೀವು ಬೇಕಾದ್ರೆ ನೋಡಿ, ಎದುರುಗಡೆಗೆ ನೀವು ಆಹಾರ ಹಾಕಿ ಅದು ಕೂಡಲೇ ಓಡಿ ಬಂದು ಆಹಾರಕ್ಕೆ ಬಾಯಿ ಹಾಕಲ್ಲ. ಒಂದ್ಸರಿ ಆ ಕಡೆ ಹೋಗ್ತದೆ, ಒಂದ್ಸರಿ ಈ ಕಡೆ ಹೋಗ್ತದೆ, ಆ ಕಡೆ ಹೋಗ್ತದೆ, ಈ ಕಡೆ ಹೋಗ್ತದೆ. ಅದು ಅದ್ರ ಹತ್ರ ರೀಚ್ ಆಗ್ಲಿಕ್ಕೆ ಅದು ಒಟ್ಟಾರೆ ಪ್ರಯತ್ನ ಮಾಡ್ತದೆ. ಅಂದ್ರೆ ಸ್ಟ್ರೈಟ್ ಆಗಿ ಬರೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತದೆ, ಒಂದ್ರ ಹಿಂದೆ ಒಂದು ಹೋಗ್ತವೆ. ಅದು ಒಂದು ದಾರಿ ತಪ್ಪಂದ್ರೆ ಉಳಿದವ ದಾರಿ ತಪ್ಪ. ಯಾಕಂದ್ರೆ ಅವಕ್ಕೆ ಗೊತ್ತಿಲ್ಲ. ನೀವು ನೇರವಾಗಿ ಇರುವೆ ಸಾಲ ಎಲ್ಲೂ ಇರಲ್ಲ. ಅಂದ್ರೆ ಅವ್ರು ಹೋಗಿ ಒಂದ್ ಸ್ವಲ್ಪ ಅಂಕುಡೊಂಕಾಗಿ ಹೋಗಿರ್ತದೆ. ಆಮೇಲೆ ಅದರಲ್ಲಿ ಒಂದು ಯಾವ್ದಾದ್ರು ದಾರಿ ತಪ್ಪಿತು ಅಂದ್ರೆ ಇರುವೆ, ಆಯ್ತಾ, ಇರುವೆ ಸಾಲಲ್ಲಿ ಒಂದು ಏನಾದ್ರು ಸೈಡಿಗೆ ಹೋಯ್ತು, ದಾರಿ ತಪ್ಪಿತು ಅಂದ್ರೆ ಅದು ಪುನಃ ಬಂದು ಸೇರ್ಕೊಳಕ್ ಆಗಲ್ಲ. ಅದು ಸುಮ್ಮನೆ ಅಲ್ಲೇ ಸುತ್ತಾ ಇರ್ತದೆ. ಅದಕ್ಕೆ ಎದುರುಗಡೆ ಕಾಣ್ತಾ ಇದೆ ಲೈನ್, ಆದ್ರೆ ನೇರವಾಗಿ ಬಂದು ನಾನು ಸೇರ್ಬೇಕು ಅನ್ನುವ ಆ ಡೈಮೆನ್ಷನ್ ಏನಿದೆ, ಸ್ಟ್ರೈಟ್ ಲೈನ್ ಏನಿದೆ, ಆ ಡೈಮೆನ್ಷನ್, ಸರಳ ರೇಖೆ ಅಂತ ಹೇಳಿ ಆ ಡೈಮೆನ್ಷನ್ ಅದಕ್ಕೆ ಗೊತ್ತಿಲ್ಲ. ಇದೆಲ್ಲ ಬಹಳ ಸೂಕ್ಷ್ಮ ವಿಚಾರ ಇದೆ. ಅದಕ್ಕಾಗಿ ಕೆಲವೊಂದು ಪ್ರಾಣಿ ಪಕ್ಷಿಗಳಿಗೆ ಒಂದು ವಿಶೇಷ ಏನಂತೀವಿ ಶಕ್ತಿ ಇರ್ತದೆ.
ಒಂದು ವಿಶೇಷ ಶಕ್ತಿ ಅಂದ್ರೆ ಮದಾ ನದಿ ತೀರ ಅಥವಾ ಕೆಲವೊಂದು ಈ ಫ್ಲಡ್ ಆಗುವಂತ ಸಮುದ್ರ ಅಥವಾ ನದಿ ಪ್ರದೇಶಗಳು ಇರ್ತವೆ ಅಲ್ಲಿ ಈ ಒಂದು ಕೆಲವು ಪಕ್ಷಿಗಳು ಗೂಡು ಕಟ್ತವೆ. ಆ ಅದು ಹೇಗೆ ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚೆನೆ ಗೂಡು ಕಟ್ತವೆ. ಹೇಗೆ ಗೂಡು ಕಟ್ತವೆ ಅಂದ್ರೆ ನೆಕ್ಸ್ಟ್ ಫ್ಲಡ್ ಬರ್ತದೋ ಇಲ್ಲೋ, ಈ ವರ್ಷ ಮಳೆ ಎಷ್ಟು ಆಗ್ತದೆ ಇಲ್ಲೋ ಅನ್ನೋದರ ಆಧಾರದ ಮೇಲೆ ಅದು ಗೂಡು ಕಟ್ತದೆ ಅಂತ. ಮಳೆ ಆಗಲ್ಲ ಅಂದ್ರೆ ಕೆಳಗಡೆ ಕಟ್ತದಂತೆ. ಬಹಳ ಈ ಸರಿ ಮಳೆ ಜಾಸ್ತಿ ಬರ್ತದೆ, ಫ್ಲಡ್ ಜಾಸ್ತಿ ಬರ್ತದೆ, ಇದನ್ನ ಅಂತಂದ್ರೆ ಅದು ಮೇಲೆ ಕಟ್ತದೆ. ಅಂದ್ರೆ ಆ ಮರಗಳೇನಿರ್ತದೆ ಸೈಡಿಗೆ, ಆ ಸಮುದ್ರ ಅಥವಾ ನದಿ ತೀರದ ಮರಗಳು ಅದ್ರ ಮೇಲೆ ಹೋಗಿ ಗೂಡು ಕಟ್ತಾವಂತೆ. ಅದನ್ನ ನೋಡಿ ಅಲ್ಲಿಯ ರೈತರು ಅದನ್ನು ಗುರುತಿಸ್ತಾರೆ. ಓಹೋ, ಈ ಸರಿಗೆ ಏನು ಗೂಡುಗಳನ್ನು ಕೆಳಗೆ ಕಟ್ಟಿದಾವೆ, ಹಾಗಾಗಿ ಈ ಸರಿ ಮಳೆ ಕಡಿಮೆ ಬರ್ತದೆ. ಮೇಲ್ ಕಟ್ಟಿದಾವೆ ಅಂದ್ರೆ ಓಹೋ, ಈ ಸರಿ ಮಳೆಗಾಲ ಜಾಸ್ತಿ. ಅದಕ್ಕೆ ಸರಿಯಾಗಿ ಕರೆಕ್ಟ್ ಅಷ್ಟೇ ಮಳೆ ಆಗ್ತದೆ. ಅದಕ್ಕೆ ಹೆಂಗೆ ಗೊತ್ತಾಯ್ತು? ಅದೇ ಹೇಳಿದ, ಕೆಲವೊಂದು ಪ್ರಾಣಿ ಪಕ್ಷಿಗಳು ಬೇರೆ ಬೇರೆ ಡೈಮೆನ್ಷನ್ ಅಲ್ಲಿ ಇರ್ತವೆ. ಮನುಷ್ಯನು ಕೂಡ ಹುಟ್ಟಿದಾಗ ಥರ್ಡ್ ಡೈಮೆನ್ಷನ್ ಇರ್ತಾನೆ. ಅವನು ಸಾಧನೆ ಮಾಡ್ತಾ ಮಾಡ್ತಾ ಅವನ ಡೈಮೆನ್ಷನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತದೆ. 6, 7ನೇ ಸಹಸ್ರಾರು ತಲುಪಿದವನು ಆ ಏನು 14 ಡೈಮೆನ್ಷನ್, ಏನು ನನಗೆ ಪೂರ್ತಿ ಆ ಡೈಮೆನ್ಷನ್ ಬಗ್ಗೆ ಅಷ್ಟು ಇನ್ನೂ ಆಳವಾದ ಜ್ಞಾನ ಇಲ್ಲ. ಅಂದ್ರೆ ಅವನ ಡೈಮೆನ್ಷನ್ ಹೈಯರ್, ಅಂದ್ರೆ ಅದನ್ನೇ ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಹೈಯರ್ ಫ್ರೀಕ್ವೆನ್ಸಿ ಅಂತೀವಲ್ಲ, ದೇವತೆಗಳೆಲ್ಲ ಹೈ ಫ್ರೀಕ್ವೆನ್ಸಿಯಲ್ಲಿ ಇರ್ತಾರೆ. ಅವರ ಮಾತನ್ನು ಕೂಡ ನಾವು ರಿಸೀವ್ ಮಾಡದ ಸ್ಥಿತಿಯಲ್ಲಿ ಇರ್ತೀವಿ. ಉದಾಹರಣೆ ಒಂದು ಎಫ್ ಎಂ ಅಲ್ಲಿ ಬರ್ತದೆ, ಅದು ಕರೆಕ್ಟ್ ಆ ಫ್ರೀಕ್ವೆನ್ಸಿಯಲ್ಲಿ ನಾವು ಇಟ್ಟರೆ ಮಾತ್ರ ಅದು ರಿಸೀವ್ ಆಗ್ತದೆ, ಇಲ್ಲ ಅಂದ್ರೆ ಇಲ್ಲ ಅಲ್ವಾ. ಸ್ವಲ್ಪ ಚೇಂಜ್ ಮಾಡಿದ್ರೆ ಗೊರ್ ಅಂತದೆ. ಹಾಗೆ ಹಿಂದೆಲ್ಲ ರೇಡಿಯೋ ಎಲ್ಲ ಬರ್ತಾ ಇತ್ತು, ಅಂದ್ರೆ ಅದು ರೇಡಿಯೋ ತರಂಗಗಳು ಅಂತೀವಲ್ಲ, ಹಾಗೆ ಆ ತರ ಎಲ್ಲ ಅದು ವರ್ಕ್ ಆಗ್ತದೆ ಫ್ರೀಕ್ವೆನ್ಸಿ. ಹಾಗೆ ಆತ್ಮದಲ್ಲೂ ಇರ್ತದೆ. ನೋಡಿ, ನಾಳೆ ಬೇಕಾದ್ರೆ ಇರುವೆ ನಿಮ್ಮ ಮನೇಲಿ ಇದ್ರೆ ಪರೀಕ್ಷೆ ಮಾಡಿ ಮತ್ತೆ ಅದಕ್ಕೆ ಹಿಂಸೆ ಮಾಡ್ಬಿಡಿ. ಅದಕ್ಕೆ ಹಿಂಗೆ ಚುಚ್ಚಿ ಹೇಗೆ ಈ ಕಡೆ ಬಾ ಈ ಕಡೆ ಬಾ ದಾರಿ ತೋರ್ಸಕ್ ಹೋಗ್ಬಿಡಿ ಅದಕ್ಕೆ. ಹೌದಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ. ಹಾಗಾಗಿ ಚತುರ್ಮುಖ ಬ್ರಹ್ಮನ ಆಯಸ್ಸು ಎಷ್ಟಪ್ಪ ಅಂತಂದ್ರೆ 31,104,000 ಕೋಟಿ. 31,000, ಇದನ್ನ ಬರೆದಿಟ್ಕೊಳ್ಳಿ ಆಯ್ತಾ. ಇನ್ನು ಮುಂದೆ ಸ್ವಲ್ಪ ಲೆಕ್ಕಾಚಾರ ಇದೆ. ಇದು 31,104,000 ಕೋಟಿ ವರ್ಷ. ಯಾರ ಆಯಸ್ಸು? ಚತುರ್ಮುಖ ಬ್ರಹ್ಮ, ಅಂದ್ರೆ ಸತ್ಯಲೋಕದ ಅಧಿಪತಿ. ಸತ್ಯಲೋಕದಲ್ಲಿ, ಮೇಲಿನ ಲೋಕದಲ್ಲಿರುವಂತಹ ಇನ್ನು ಚತುರ್ಮುಖ ಬ್ರಹ್ಮದೇವನಿದ್ದಾನೆ. ಚತುರ್ಮುಖ ಬ್ರಹ್ಮನೂ ಒಂದು ಆತ್ಮ, ನೆನಪಿರಲಿ ಆಯ್ತಾ. ಅಂದ್ರೆ ಅವನಿಗೂ ಕೂಡ ಒಂದು ದಿನ ನಾಶ ಅನ್ನೋದಿದೆ. ಅಂದ್ರೆ ಅವನು ಕೂಡ ದೇವರಲ್ಲಿ, ಭಗವಂತನಲ್ಲಿ ಹೋಗಿ ಆಗ್ತಾನೆ, ಅಂದ್ರೆ ಮೋಕ್ಷ. ಭಗವಂತ ಆ ಆಯ್ತಾ. ಹಾಗಾದ್ರೆ ಈಗ ಒಂದೊಂದೇ ನೋಡ್ತಾ ಹೋಗೋಣ ಅಂತಂದ್ರೆ, 1,000 ಯುಗ ಚಕ್ರದ ತಿರುಗಿದ್ರೆ ಅದು ಒಂದು ಬ್ರಹ್ಮದೇವರ ಹಗಲು. 1,000 ಯುಗ ಚಕ್ರಗಳು ತಿರುಗಿದ್ರೆ ಒಂದು ಬ್ರಹ್ಮನ ಹಗಲು. ಆಯ್ತಾ. ಇದನ್ನ ನೀವು ಕರೆಕ್ಟ್ ಆಗಿ ಬರ್ಕೊಂಡ್ರೆ ಮಾತ್ರ ನಿಮ್ಗೆ ತಲೆ ಹೋಗ್ತದೆ, ಇಲ್ಲ ಅಂದ್ರೆ ಏನು ಒಟ್ಟಾರೆ ಕೇಳದಂಗೆ ಆಗ್ತದೆ ಅಷ್ಟೇ, ಲೆಕ್ಕಾಚಾರ ಸಿಗೋಲ್ಲ. ಯುಗ ಚಕ್ರ ಅಂತಂದ್ರೆ ಏನು ಅಂತಂದ್ರೆ 4 ಯುಗಗಳು. ಯುಗ ಚಕ್ರ ಅಂದ್ರೆ 4 ಯುಗ. ಯಾವುದು? ಕಲಿಯುಗ, ಕಲಿಯುಗ ಆದ್ಮೇಲೆ ತ್ರೇತಾಯುಗ, ದ್ವಾಪರಾಯುಗ, ಅಲ್ಲ ಕಲಿಯುಗ ಅದ್ರ ಹಿಂದೆ ಬರೋದು ದ್ವಾಪರಾಯುಗ, ಅದರ ನಂತರ ತ್ರೇತಾಯುಗ, ಕೃತಯುಗ. ಆಯ್ತಾ. ಇಷ್ಟು ಯುಗಗಳು ಬರ್ತದೆ. ಇದರಲ್ಲಿ ಒಟ್ಟಿಗೆ ಈ 4 ಯುಗದ ಚಕ್ರಗಳಲ್ಲಿ ಒಟ್ಟು ಎಷ್ಟು ವರ್ಷಗಳು ಒಟ್ಟಾರೆ ಅಂತಂದ್ರೆ 43,20,000 ವರ್ಷಗಳು. 43,20,000 ವರ್ಷ. ಅಂದ್ರೆ ಈ 4 ಯುಗಗಳು ಒಂದು, ಅಂದ್ರೆ ಮೊದಲು ಸತ್ಯಯುಗ, ಆಮೇಲೆ ತ್ರೇತಾಯುಗ, ಆಮೇಲೆ ದ್ವಾಪರಾಯುಗ, ಆಮೇಲೆ ಕಲಿಯುಗ. 4 ಯುಗಗಳು ಸಂಪೂರ್ಣ ಆಗಬೇಕು ಅಂದ್ರೆ ಎಷ್ಟು ಬೇಕು? ಎಷ್ಟು ವರ್ಷಗಳು ಕಳಿಬೇಕು? 43,20,000 ವರ್ಷಗಳು ಉರುಳಬೇಕು. ಇಂತಹ 1,000 ಯುಗ ಚಕ್ರಗಳು, ಅಂದ್ರೆ ಈ ತರ 43,20,000 ವರ್ಷಗಳ ಇಂಟು 1000 ಮಾಡಿದ್ರೆ, ಅಂದ್ರೆ ಯುಗ ಚಕ್ರಗಳು ಉರುಳಿದ್ರೆ ಅದು ಬ್ರಹ್ಮದೇವರ ಒಂದು ಹಗಲಂತೆ. ಅಂದ್ರೆ 432 ಕೋಟಿ ವರ್ಷ. 432 ಕೋಟಿ ವರ್ಷ ಆದ್ರೆ ಬ್ರಹ್ಮದೇವರಿಗೆ ಒಂದು ಹಗಲಾಗ್ತದೆ. ಆದ್ದರಿಂದ ಬ್ರಹ್ಮನ ಒಂದು ದಿನ ಅಂದ್ರೆ ಎಷ್ಟು? 864 ಕೋಟಿ. ಅಂದ್ರೆ ಒಂದು ಹಗಲು ಒಂದು ರಾತ್ರಿ. ಅಂದ್ರೆ 432 ಕೋಟಿ ಬ್ರಹ್ಮದೇವರ ಒಂದು ಹಗಲು. ಆಯ್ತಾ. ಹಗಲು ರಾತ್ರಿ ಎರಡು ಅಂತಂದ್ರೆ 864 ಕೋಟಿ ವರ್ಷಗಳು. ಅಂದ್ರೆ ಚತುರ್ಮುಖ ಬ್ರಹ್ಮನ ಆಯಸ್ಸು ಎಷ್ಟು? ಹಾಗಾದ್ರೆ 100 ವರ್ಷ. ನಮ್ಮ 100 ವರ್ಷ, ಸತ್ಯಲೋಕದ ಒಂದು ಇದ್ರ ಮೇಲೆ 100 ವರ್ಷ ಅಂದ್ರೆ 864 ಕೋಟಿ. ಅಂದ್ರೆ ಹಗಲು ರಾತ್ರಿ, ಒಂದು ಹಗಲು ಒಂದು ರಾತ್ರಿ ಇಂಟು 361 ದಿನ, ಸಾರಿ 360 ದಿನ ಇಂಟು 100 ವರ್ಷ ಮಾಡಿದ್ರೆ ಎಷ್ಟಾಗ್ತದೆ? ಮಾಡಿ ಎಷ್ಟು? ಒಂದು ದಿನ. ಅವನಿಗೆ ಒಂದು ದಿನ ಅಂತಂದ್ರೆ ಎಷ್ಟು ವರ್ಷ? ಎಷ್ಟು ವರ್ಷಕ್ಕೆ ಒಂದು ದಿನ ಆಗ್ತದೆ ಬ್ರಹ್ಮದೇವರಿಗೆ? 864 ಕೋಟಿ ವರ್ಷ.
ಉರುಳಿದ್ರೆ ಒಂದು ದಿನ ಆಗ್ತದೆ. ಒಂದು ವರ್ಷಕ್ಕೆ ಎಷ್ಟು ದಿನಗಳು? 360 ದಿನ. 360 ದಿನಕ್ಕೆ ಇಂಟು ಮಾಡಿ. ಅವ್ರಿಗೆ ಎಷ್ಟು ವರ್ಷ ಇದೆ? 100 ವರ್ಷ ಆಯುಸ್ಸು. ಅದನ್ನ ಇಂಟು ಮಾಡಿ ಎಷ್ಟು ಬರ್ತದೆ? 31,104 ಕೋಟಿ ವರ್ಷಗಳು. ಅಂದ್ರೆ ಇದು ಭಗವಂತನ ಸೃಷ್ಟಿ ಕಾಲ. ಅಥವಾ ನಂತರ ಏನಾಗ್ತದೆ? ಮಹಾಪ್ರಳಯ ಉಂಟಾಗ್ತದೆ. ಪ್ರಳಯದಲ್ಲೂ ಕೂಡ ಒಟ್ಟು 3 ವಿಧಗಳಿದ್ದಾವೆ. ಏನು ಅಂತಂದ್ರೆ ಮನ್ವಂತರ ಪ್ರಳಯ, ದಿನ ಪ್ರಳಯ, ಮಹಾಪ್ರಳಯ ಅಂತ. ಅಂದ್ರೆ 3 ಪ್ರಳಯಗಳು ಅಲ್ಲದೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಪ್ರಳಯಗಳು ಕೂಡ ಇದ್ದಾವೆ. ಇದು ದೊಡ್ಡ ಫ್ಲಡ್ ಬರೋದು, ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾಶ, ಅಂದ್ರೆ ಪ್ರಕೃತಿ ವಿಕೋಪಗಳಾಗೋದು, ಪ್ರಕೃತಿ ತನ್ನ ದಿಕ್ಕನ್ನ, ತನ್ನ ಒಂದು ಇದನ್ನ ಚೇಂಜ್ ಮಾಡ್ಕೊಳ್ಳೋದು. ಈ ತರ ಸಣ್ಣ ಸಣ್ಣ ಏನು ಪ್ರಳಯಗಳು ಕೂಡ ನಡೀತಾ ಇರ್ತದೆ. ಆದ್ರೆ ಮೇಜರ್ ಆಗಿರುವಂತದ್ದು ಮನ್ವಂತರ ಪ್ರಳಯ, ದಿನ ಪ್ರಳಯ ಮತ್ತು ಮಹಾಪ್ರಳಯ. ಆ ಮಹಾಪ್ರಳಯದಲ್ಲಿ ಭೂಮಿಯ ಯಾವುದೋ ಒಂದು ಭಾಗ ನಾಶವಾಗ್ತದೆ. ಯಾವಾಗ ಅಂದ್ರೆ ಮಹಾಪ್ರಳಯದಲ್ಲ, ಅಂದ್ರೆ ಈಗ ಸಣ್ಣ ಸಣ್ಣ ಪ್ರಳಯಗಳು ಇದೆಲ್ಲ ಇದಾಗ್ತದೆ. ಅವಾಗ ಎಲ್ಲಾದ್ರೂ ಒಂದು ಕಡೆ ಈಗ ಫ್ಲಡ್ ಆಗೋದು, ಭೂಕಂಪ, ದೊಡ್ಡ ದೊಡ್ಡ ಹಾನಿ ಆಗೋದು, ಈ ತರ ಬದಲಾವಣೆ ಆಗ್ತದೆ. ಅಂದ್ರೆ ಸಣ್ಣ ಸಣ್ಣ ಪ್ರಳಯ. ಮನ್ವಂತರ ಪ್ರಳಯದಲ್ಲಿ ಏನಾಗ್ತದೆ? ಮನ್ವಂತರ ಪ್ರಳಯದಲ್ಲಿ ಭೂಮಿ ಸಂಪೂರ್ಣ ನಾಶ ಆಗೋದಿಲ್ಲ. ಭೂಮಿ ಏನೂ ನಾಶ ಆಗೋದಿಲ್ಲ. ಮತ್ತೆ ಆ ಒಂದು ನಾಗರಿಕತೆ ಅನ್ನೋದು ಅದು ನಾಶ ಆಗ್ತದೆ. ಉದಾಹರಣೆಗೆ ನಮ್ಮಲ್ಲಿ ಈ ಸಿಂಧೂ ಬಯಲಿನ ನಾಗರಿಕತೆ ಅಂದ್ರೆ ಅದು ಇತ್ತೀಚಿನದ್ದು. ಆದ್ರೆ ಅದು ಹೇಗೆ ಇತ್ತೀಚೆಗೆ ಒಂದು ಕಾಲದಲ್ಲಿ ಇದ್ದು ನಶಿಸಿ ಹೋಗಿದೆಯೋ ಆ ರೀತಿ ಅಂದ್ರೆ ಈ ಬದುಕ್ತಾ ಇರುವಂತಹ ಒಂದು ಜನಸಮುದಾಯ, ಆ ಒಂದು ಸಂಸ್ಕೃತಿ, ಪರಂಪರೆ, ಇತಿಹಾಸ ಎಲ್ಲವೂ ನಾಶ ಆಗಿ ಹೋಗ್ತದೆ. ಮತ್ತೆ ಹೊಸ ಒಂದು ಸೃಷ್ಟಿ, ಅಂದ್ರೆ ಹೊಸ ಮನುಷ್ಯ, ಹೊಸ ಸಂಸ್ಕೃತಿ, ಪರಂಪರೆ, ಇತಿಹಾಸ ಅನ್ನೋದು ಹೊಸದಾಗಿ ಮತ್ತೆ ಶುರುವಾಗ್ತದೆ. ಇದು ಮನ್ವಂತರ ಪ್ರಳಯ. ಇನ್ನು ದಿನ ಪ್ರಳಯ ಅಂತಂದ್ರೆ ಚತುರ್ಮುಖ ಬ್ರಹ್ಮನ ರಾತ್ರಿ. ಅದೆಷ್ಟು ದಿನ ಇರ್ತದೆ? 432 ಕೋಟಿ ವರ್ಷಗಳು ದಿನ ಪ್ರಳಯಗಳು ಇರ್ತದೆ. ಈ ಪ್ರಳಯದಲ್ಲಿ ಏನಾಗ್ತದೆ? ಭೂಮಿ ಸಂಪೂರ್ಣವಾಗಿ ನಾಶ ಆಗ್ತದೆ. ಸಂಪೂರ್ಣವಾಗಿ ಅಂದ್ರೆ ನೀರಿನಿಂದ ಮುಳುಗಿ ಹೋಗ್ತದೆ. ಅಲ್ಲಿ ಜೀವನ ಮಾಡ್ಲಿಕ್ಕೆ, ಈ ತರ ಯಾವುದಕ್ಕೂ ಅವಕಾಶ ಇರುವುದಿಲ್ಲ. ಮಹಾಪ್ರಳಯ ಅನ್ನೋದು ಪ್ರತಿ 31,104 ಸಾವಿರ ಕೋಟಿ ವರ್ಷಕ್ಕೊಮ್ಮೆ ನಡೀತಾ ಇರ್ತದೆ. ಈ ಪ್ರಳಯದಲ್ಲಿ ಏನಾಗ್ತದೆ? ಮಹಾಪ್ರಳಯ ಮಹಾಪ್ರಳಯ ಏನಾಗ್ತದೆ ಅಂತಂದ್ರೆ, ಮಹಾಪ್ರಳಯದಲ್ಲಿ ಪ್ರತಿ 31,104 ಸಾವಿರ ಕೋಟಿ ವರ್ಷಕ್ಕೊಮ್ಮೆ ನಡೀತಾ ಇರ್ತದೆ. ಈ ಮಹಾಪ್ರಳಯದಲ್ಲಿ ಸತ್ಯಲೋಕದಿಂದ ಹಿಡಿದು ಸರ್ವ ಲೋಕಗಳು ಕೂಡ ಏನಾಗ್ತವೆ? ನಾಶವಾಗಿ ಹೋಗ್ತವೆ. ನಾಶವಾಗಿ ಏನಾಗ್ತದೆ? ಸೂಕ್ಷ್ಮ ರೂಪವಾಗಿ ಬಿಡ್ತದೆ. ಅಂದ್ರೆ ಕಣ್ಣಿಗೆ ಕಾಣಲ್ಲ. ಇವಾಗ ನಮಗೆ ಕಣ್ಣಿಗೆ ಕಾಣ್ತಾ ಇದೆ, ಆದ್ರೆ ಅವಾಗ ಅದು ಕಣ್ಣಿಗೆ ಕಾಣದ ರೂಪದಲ್ಲಿ ಅಂದ್ರೆ ಏನಾಗ್ತದೆ? ಪರಮಾಣು ಅಂತೀವಲ್ಲ, ಹಾಗೆ ಆ ಭಗವಂತನಲ್ಲಿ ಹೋಗಿ ಲೀನ ಆಗಿಬಿಡ್ತದೆ. ಅಂದ್ರೆ ಮಹಾಪ್ರಳಯ ಕಾಲದಲ್ಲಿ ಅವ್ಯಕ್ತನಾದಂತಹ ಭಗವಂತ, ಅಂದ್ರೆ ಇವತ್ತು ನಮ್ಗೆ ಕಾಣಿಸ್ತಾ ಇಲ್ಲ ದೇವರು, ಎಲ್ಲ ಕಡೆ ಸರ್ವವ್ಯಾಪಿ ಆಗಿದ್ದಾನೆ, ಅಂದ್ರೆ ಅವ್ಯಕ್ತ, ಅಂದ್ರೆ ಕಣ್ಣಿಗೆ ಕಾಣಿಸೋಲ್ಲ. ಯಾವಾಗ ಮಹಾಪ್ರಳಯ ಆಗ್ತದೆ, ಎಲ್ಲವೂ ಸರ್ವನಾಶ, ಸೂಕ್ಷ್ಮವಾಗ್ತದೆ, ಆಗ ಅವನು ವ್ಯಕ್ತನಾಗ್ತಾನೆ. ಅಂದ್ರೆ ವ್ಯಕ್ತವಾಗಿರುವ ಈ ಪ್ರಪಂಚದ ಪರಮಾಣು ರೂಪದಲ್ಲಿ ಸೇರಿಕೊಂಡು ಹೋಗ್ತಾನೆ. ಪುನಃ ಸೃಷ್ಟಿ ಕಾಲದಲ್ಲಿ ಮರಳಿ ಮತ್ತೆ ಈ ಸೂಕ್ಷ್ಮ ರೂಪದಿಂದ ಸ್ಥೂಲ ರೂಪ. ಈ ಸೂಕ್ಷ್ಮ ಸ್ಥೂಲ ಅಂತಂದ್ರೆ ಇಷ್ಟೇ. ಇವಾಗ ನಮ್ಮ ಆತ್ಮ ಇದೆ, ಕಾಣಿಸ್ತಾ ಇಲ್ಲ, ಒಳಗಡೆ ಇದೆ ಅಲ್ವಾ? ಅದು ಹೊರಗೆ ಬಂದಾಗೂ ಯಾರಿಗೂ ಕಾಣಿಸೋದಿಲ್ಲ. ಈಗ ಕಾಣಿಸ್ತಾ ಇದೆ ಹೇಗೆ? ಈ ಸ್ಥೂಲ ರೂಪದಿಂದ. ಹಾಗೆ ಈ ಬ್ರಹ್ಮಾಂಡ ಅನ್ನೋದು ಅಷ್ಟೇ. ಅದು ಈಗ ಸ್ಥೂಲ ರೂಪದಲ್ಲಿದೆ, ನಮಗೆ ಕಾಣಿಸ್ತಾ ಇದೆ. ಒಂದು ದಿನ ಅದು ಸರ್ವನಾಶ ಆಗ್ತದೆ, ಆಗ ಸೂಕ್ಷ್ಮ ರೂಪದಲ್ಲಿ ಇರ್ತದೆ. ಅಂದ್ರೆ ನಮ್ಮ ಕಣ್ಣಿಗೆ, ಯಾರ ಕಣ್ಣಿಗೂ ಕಾಣೋದಿಲ್ಲ. ಪುನಃ ಅದು ತಾನು ಸೃಷ್ಟಿಯಾದಾಗ ಎಲ್ಲರ ಕಣ್ಣಿಗೆ ಕಾಣುತ್ತದೆ. ಹೇಗೆ ಒಂದು ಆತ್ಮ ಮೊದಲು ಇರ್ತದೆ, ಆಮೇಲೂ ಇರ್ತದೆ. ಆದ್ರೆ ಯಾವಾಗ ನಮ್ಮಲ್ಲಿ ಅವ್ಯಕ್ತ ಅಂದ್ರೆ ಕಾಣಿಸಿಕೊಳ್ತದೆ, ಅಂದ್ರೆ ದೇಹಧಾರಣೆ ಮಾಡಿದಾಗ ಕಾಣಿಸಿಕೊಳ್ತದೆ. ಸೃಷ್ಟಿಯ ಮೂಲ ದ್ರವ್ಯ ಏನಿದೆ ಅದು ಎಂದೂ ಬದಲಾಗುವುದಿಲ್ಲ. ಒಂದೇ ಪಂಚಭೂತಗಳು ಮರಳಿ ಮರಳಿ ಸೃಷ್ಟಿ ಸಂಹಾರ ಚಕ್ರದಲ್ಲಿ ಸುತ್ತುತ್ತಾ ಇರ್ತವೆ. ಹೊಸ ಹೊಸ ಪಂಚಭೂತಗಳೇನಲ್ಲ, ಇರುವ ವಸ್ತುವೇ. ಅದು ಒಂದು ಮಡಿಕೆ ಇರ್ತದೆ, ಅದು ಈ ರೀಸೈಕಲಿಂಗ್ ಪ್ರೊಸೆಸ್ ಇರ್ತದೆ. ಎಲ್ಲ ಕಡೆ ಪ್ಲಾಸ್ಟಿಕ್ ಅನ್ನು ಆರಿಸ್ಕೊಂಡು ಬರ್ತಾರೆ, ಅದನ್ನೆಲ್ಲ ಕರಗಿಸ್ತಾರೆ, ಮತ್ತೆ ಅದರಿಂದ ಇನ್ನೇನೋ ಒಂದು ಬೈ ಪ್ರಾಡಕ್ಟ್ ರೆಡಿ ಮಾಡಿ ಮತ್ತೆ ಮಾರ್ಕೆಟಿಗೆ ಬಿಡ್ತಾರೆ. ಅದು ಇನ್ನೆಲ್ಲೋ ಹೋಗಿ ಅದು ಯೂಸ್ ಆಗ್ತದೆ, ಅದು ಅಲ್ಲಿ ಇಲ್ಲಿ ಬಿದ್ದು ಹೋಗ್ತದೆ, ಮತ್ತೆ ಅದನ್ನು ತಗೊಂಡು ಬಂದು ರೀಸೈಕಲ್ ಮಾಡ್ತಾರೆ. ಹಾಗೆ ಈ ಬ್ರಹ್ಮಾಂಡ ಅನ್ನೋದು ಕೂಡ ಹಾಗೆ ರೀಸೈಕಲಿಂಗ್ ಪ್ರೋಸೆಸ್ ನಿರಂತರವಾಗಿ ನಡೀತಾ ಇರ್ತದೆ. ಈ ಚಕ್ರದಲ್ಲಿ ಏನಾಗ್ತದೆ ಅಂತಂದ್ರೆ, ಮೋಕ್ಷ ಯೋಗ್ಯವಲ್ಲದ ಅನಂತ ಜೀವರಾಶಿಗಳು ಅಂದ್ರೆ ಆತ್ಮಗಳು ಏನಾಗ್ತವೆ? ಸುತ್ತುತ್ತಾ ಇರ್ತವೆ ಅತಂತ್ರವಾಗಿ. ಅಂದ್ರೆ ಭಗವಂತನನ್ನ ಸೇರಿದಂತಹ ಜೀವ ಮಾತ್ರ ಈ ಒಂದು ಅಂದ್ರೆ ಬ್ರಹ್ಮಾಂಡದ ಸೃಷ್ಟಿ, ಮತ್ತೆ ಉದ್ಭವ, ಮತ್ತೆ ನಾಶ, ಈ ಚಕ್ರದಲ್ಲಿ ಹಾಕೊಳ್ಳೋದಿಲ್ಲ. ಯಾರು? ಮೋಕ್ಷ ಹೊಂದಿದಂತಹ ಜೀವರಾಶಿಗಳು. ಯಾರು ಇನ್ನು ಮೋಕ್ಷ ಹೊಂದಿಲ್ಲ, ಇನ್ನು ಆ ಯೋಗ್ಯತೆ ಇಲ್ಲ, ಆ ಜೀವಗಳು
ಈ ಸೃಷ್ಟಿ ಚಕ್ರದಲ್ಲೂ ಕೂಡ ಒದ್ದಾಡ್ತಾ ಇರ್ತಾರೆ. ಹಾಗಾಗಿ ಅಲ್ಲಿವರೆಗೂ ಇದು ತಪ್ಪಿದ್ದಲ್ಲ ಜಂಜಾಟ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಎಲ್ಲರೂ ಹೋಗಿ ಸೇರಬೇಕಾದ ಸರ್ವಶ್ರೇಷ್ಠವಾದ ಸ್ಥಾನ ಯಾವುದು ಅಂತಂದ್ರೆ ಆ ವ್ಯಕ್ತನಾದ ಪರಮಾತ್ಮನಲ್ಲಿ ಲೀನರಾಗುವುದು. ಯಾರು ಏನು ಬಯಸಿದರು ಅದನ್ನು ಕೊಡತಕ್ಕವನು, ಆ ಸರ್ವ ಸಮರ್ಥನಾದ ಇಂದ್ರಿಯಗಳ ಮೂಲಕ ನಮಗೆಲ್ಲ ಅನುಭವವನ್ನು ಕೊಡ್ತಾ ಇರುವಂತ, ಸಮಸ್ತ ಶಬ್ದಗಳಿಂದ ಪ್ರತಿಪಾದ್ಯನಾದಂತ, ನೀವು ಯಾವ ಹೆಸರಿನಿಂದಲಾದರೂ ಕರೀರಿ, ನಿಮ್ಮ ಮನಸ್ಸಿಗೆ ದೇವರ ಹೆಸರು ಅಂತ ಭಾವಿಸಿದ್ರೆ ಇದು ದೇವರ ಹೆಸರು. ನೀವು ನಾರಾಯಣ ಅಂತನಾದ್ರೂ ಕರೀರಿ, ರಾಮ ಅಂತನಾದ್ರು, ಕೃಷ್ಣ ಅಂತನಾದ್ರೂ ಕರೀರಿ, ಶಿವ, ಯೇಸು, ಅಲ್ಲಾಹು, ಯಾವ ಹೆಸರಿನಿಂದ ಕರೆದರೂ ಆ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನೇ ಹೇಳ್ತಾ ಇದೆ. ಹಾಗಾಗಿ ಸರ್ವ ಶಬ್ದ ಪ್ರತಿಪಾದ್ಯನಾದವರು, ಇದು ನಾನಲ್ಲ, ಗೀತೆಯಲ್ಲಿ ಹೇಳ್ತಾ ಇದೆ, ವೇದಗಳಲ್ಲಿ ಹೇಳ್ತಾ ಇದೆ. ಹಾಗಾಗಿ ಸಮಸ್ತ ಶಬ್ದ ವಾಚ್ಯನಾದವನು ಆ ಪರಮಾತ್ಮ, ಅವನನ್ನ. ಹಾಗಾಗಿ ನೀವು ಹೆಸರಿನಿಂದ ದೇವರನ್ನ ಗುರುತಿಸುವುದರಿಂದ ಆ ಹೆಸರು ಬೇರೆ, ಆ ಹೆಸರಿನ ದೇವರು ಬೇರೆ, ಈ ಹೆಸರಿನ ದೇವರು ಬೇರೆ, ಅವರ ಧರ್ಮದ ದೇವರು ಬೇರೆ, ಇವರ ಧರ್ಮದ ದೇವರು ಬೇರೆ ಅಂತ ಹೇಳುವುದು ಅದು ಅಜ್ಞಾನದ ಪರಮಾವಧಿ. ಅವನನ್ನ ಸೇರಿದರೆ ಮತ್ತೆ ಮರಳಿ ಸಂಸಾರದಲ್ಲಿ ಹುಟ್ಟಬೇಕಾಗಿಲ್ಲ, ಅದು ನನ್ನ ಹಿರಿದಾದ ಸ್ವರೂಪ ಅಂತ ಹೇಳಿ ಕೃಷ್ಣ ತಾನು ಹೇಳಿ ಅದಕ್ಕೆ ಹೇಳ್ತಾ ಇದ್ದಾರೆ. ನೋಡಯ್ಯ ಅರ್ಜುನ, ಅರ್ಜುನನಿಗೆ ಹೇಳ್ತಾ ಇರೋದಲ್ಲ ಇದು, ಮತ್ತೆ ಎಲ್ಲ ಆತ್ಮಗಳಿಗೆ ಹೇಳ್ತಾ ಇರೋದು. ಈ ಬ್ರಹ್ಮಾಂಡ ಪಿಂಡಾಂಡವೆಂಬ ಪುರದಲ್ಲಿ ನಾನಿದ್ದು ಎಲ್ಲವನ್ನ ನಿಯಂತ್ರಿಸ್ತಾ ಇದ್ದೇನೆ. ಇಂತಹ ಭಗವಂತನನ್ನ ಒಲಿಸಿಕೊಳ್ಳಲಿಕ್ಕೆ ಇರುವ ಏಕೈಕ ಮಾರ್ಗ ಯಾವುದು? ಅದೇ ಭಕ್ತಿ. ಅಲ್ಲ, ಮತ್ತೆ ನೀವು ಭಕ್ತಿ ಮಾರ್ಗ ಮಾಡಬೇಡ್ರಿ ಅಂತ ಹೇಳ್ತೀರಿ, ದೇವ್ರ ಪೂಜೆ ಮಾಡಬೇಡಿ, ದೀಪ ಹಚ್ಚಬೇಡಿ, ವೃತ್ತ ಜಪ ತಪ ಎಲ್ಲ ಬಿಟ್ಬಿಡಿ ಅಂತ ಹೇಳ್ತೀರಿ, ನೀವು ಮತ್ತೆ ಭಕ್ತಿ ಮಾರ್ಗ ಹೇಳ್ತಾ ಇದ್ದೀರಲ್ಲ. ಇವತ್ತು ನಾವು ಮಾಡ್ತಾ ಇರುವುದು ನಿಜವಾಗಲೂ ಭಕ್ತಿಯಾ? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಭಕ್ತಿ ಯಾವುದು? ಭಕ್ತಿ ಅಂದ್ರೆ ನನಗೆ ದೇವರು ಬೇಕು ಅಷ್ಟೇ, ದೇವರು ಬಿಟ್ಟು ಇನ್ಯಾವುದು ನನಗೆ ಬೇಕಾಗಿಲ್ಲ. ಹಾಗಾಗಿ ಸರ್ವ ಸಂಘ ಅಂದ್ರೆ ಸರ್ವವನ್ನು ಯಾವುದರ ಮೇಲೆ ವ್ಯಾಮೋಹವನ್ನ ಇಟ್ಟುಕೊಳ್ಳದೆ ಕೇವಲ ನನಗೆ ಬೇಕಾಗಿರೋದು ಆ ಪರಮಾತ್ಮ ಅಷ್ಟೇ ಅಂತ ಹೇಳಿ ಯಾರು ಏಕಚಿತ್ತದಿಂದ ಚಿಂತನೆ ಮಾಡ್ತಾನೆ, ಅದು ಮಾತ್ರ ಭಕ್ತಿಯೇ ಹೊರತು ಉಳಿದದ್ದು ಯಾವುದೂ ಭಕ್ತಿಯಲ್ಲ. ಮತ್ತೆ ಎಲ್ಲವೂ ವ್ಯಾಪಾರ ಮತ್ತೆ ಸ್ವಾರ್ಥ. ನಮಗೇನೋ ಬೇಕಾಗಿದೆ, ಅಲ್ಲಿ ಆ ದೇವಸ್ಥಾನಕ್ಕೆ ಹೋದ್ರೆ ನನಗೆ ಅದಾಗ್ತದಂತೆ, ಈ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗ್ತದಂತೆ, ಯೂಟ್ಯೂಬಲ್ಲಿ ನೋಡೋದು, ಅದ್ರಲ್ಲಿ ದೊಡ್ಡ ಒಳ್ಳೆ ಟೈಟಲ್ ಹಾಕಿರ್ತಾರೆ, ಹೋಗದೆ ಹೆಂಗೆ ಬೈ ರಜಾ ಸಿಕ್ಕರೆ ಸಾಕು ಅದ್ಕೊಂಡು ಹೋಗದೆ, ಅಲ್ಲಿ ಹೋದ್ರೆ ಇನ್ನು ಅಷ್ಟು ಒಳ್ಳೇದಾಗ್ತದೆ, ಇಷ್ಟು ಒಳ್ಳೇದಾಗ್ತದೆ. ನಿಜವಾಗ್ಲೂ ಅದು ಭಕ್ತಿಯ? ಭಕ್ತಿ ಇಲ್ಲ. ಇವತ್ತು ನಾವು ಮಾಡ್ತಾ ಇರೋದು ಭಕ್ತಿ ಮಾರ್ಗವ? ಖಂಡಿತ ಅದು ಭಕ್ತಿ ಮಾರ್ಗ ಅಲ್ಲ. ಭಕ್ತಿ ಇರೋದು ಯಾವಾಗ ಗೊತ್ತಾ? ಒಬ್ಬ ಆತ್ಮ ತಾನು ಮೋಕ್ಷ ಸ್ಥಿತಿಯನ್ನು ಹೊಂದುತ್ತಾನೆ, ಆಗ ಪರಮಾತ್ಮನಲ್ಲಿ ಬರುವ ಆ ನಾನು ಬೇರೆ ಅಲ್ಲ ಆ ಭಾವ ಇದೆಯಲ್ಲ, ಹೊರಗಡೆಯಿಂದ ಆಗೋ ಭಾವ ಅದು, ಆ ಅನುಭವ, ಭಾವದ ಅನುಭವ ಇದೆ. ಆ ಅನುಭವ ಏನಿದೆ ಅದು ಅಲ್ಲಮ ಪ್ರಭುಗಳಿಗಾಗಿದೆ ಆ ಅನುಭವ. ಅಂತಹ ಅನುಭವ ಆ ತರದ ಬೇಕಾದಷ್ಟು ಯೋಗಿಗಳಿದ್ದಾರೆ. ಅದು ನಿಜವಾದ ಭಕ್ತಿ. ಅದು ಬಿಟ್ರೆ ಇದು ಯಾವುದು ನಮ್ದು ಇದೆಲ್ಲ ಫೇಕ್ ಇದೆ. ಆ ಭಕ್ತಿ ಮಾರ್ಗವನ್ನು ನಾವು ಅನುಸರಿಸಬೇಕಾಗ್ತದೆ. ಮೋಕ್ಷ ಆದ್ಮೇಲೆ ಅದೇ ಉಳಿಯೋದು, ಯಾವುದೋ ಭಕ್ತಿ ಮಾರ್ಗ. ಇವತ್ತು ಮಾಡೋದೆಲ್ಲ ಏನು ಆರ್ಟಿಫಿಷಿಯಲ್ ಆಗಿದೆ. ಹಾಗಾಗಿ ಆ ಸ್ಥಿತಿಯನ್ನು ತಲುಪಬೇಕು. ಆ ಸ್ಥಿತಿಯನ್ನು ತಲುಪಲಿಕ್ಕೆ ಇರುವುದು ಯಾವುದು? ಧ್ಯಾನ ಮಾರ್ಗ, ಧ್ಯಾನ ಯೋಗದ ಮೂಲಕ ಆ ಭಕ್ತಿ ಮಾರ್ಗವನ್ನು ತಲುಪಬೇಕು. ಧ್ಯಾನ ಯೋಗದ ಮೂಲಕ ಆ ಭಕ್ತಿ ಮಾರ್ಗವನ್ನು ತಲುಪಬೇಕು. ಹಾಗಾಗಿ ನೀವು ಇವತ್ತಿನ ಭಕ್ತಿಯನ್ನ, ಅದು ಮೋಕ್ಷಕ್ಕೆ ಯೋಗ್ಯವಾದ ಭಕ್ತಿ ಅಲ್ಲ. ಅದಕ್ಕೆ ದೇವರು ಈ ರೀತಿ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ತನ್ನ ಒಡಲಿನಲ್ಲಿ ಇಟ್ಟು, ಅಂದ್ರೆ ತನ್ನಲ್ಲಿ ಲೀನವಾಗಿಸ್ತಿರ್ತಾನೆ, ರಕ್ಷಿಸ್ತಾನೆ. ಸೃಷ್ಟಿ ಕಾಲದಲ್ಲಿ ಅಂತರ್ಯಾಮಿಯಾಗಿದೆ. ಅಂತರ್ಯಾಮಿ ಅಂದ್ರೆ ಸರ್ವ ಒಳಗೂ ಇರ್ತಾನೆ, ಮಾಡಬೇಕಾದ ಕಾರ್ಯವನ್ನು ಮಾಡಿಸಿ ದಿನ ಅನಂತ ಕಾಲದ ಒಳಗೂ ಹೊರಗೂ ಸರ್ವ ವ್ಯಾಪ್ತಿಯಾಗಿ ಅನಂತ ಅಣುರೇಣು ತೃಣಕಾಷ್ಟಗಳೆಲ್ಲ ಇದ್ದು ತುಂಬಿ ರಕ್ಷಣೆ ಮಾಡುವ ಆ ಭಗವಂತನನ್ನ ನಿರಂತರ ಪ್ರೀತಿಸು. ಯಾಕೆಂದ್ರೆ ಕೊನೆಗೆ ಅಲ್ಟಿಮೇಟ್ ಆಗಿ ಉಳಿಯೋದು ಅದೊಂದೇ, ಯಾವುದು ಉಳಿಯೋದಲ್ಲ. ಹಾಗಾಗಿ ಹೀಗೆ ಕೊನೆಗಾಲದಲ್ಲಿ ದೇಹ ತ್ಯಾಗ ಮಾಡುವಾಗ ಯಾರು ಭಗವಂತನ ಚಿಂತನೆಯನ್ನು ಮಾಡ್ತಾನೋ, ಮಾಡಲೇಬೇಕು, ಅದನ್ನ ನೀನು ಅಭ್ಯಾಸ ಮಾಡು. ದೇಹದಿಂದ ಹೊರಬಂದ ಮೇಲೆ ಭಗವಂತನತ್ತ ಪ್ರಯಾಣಿಸುವಂತ ಒಂದು ದಾರಿ ಹೇಗಿರ್ತದೆ ಅಂದ್ರೆ, ಇಲ್ಲಿಯವರೆಗೆ ದೇಹದಿಂದ ಹೊರಗೆ ಹೆಂಗೆ ಬಂದ ಆತ್ಮ ಅನ್ನುವುದನ್ನು ಹೇಳಿದ, ಬಂದ ಮೇಲೆ ಏನಾಗ್ತದೆ, ಅವನು ಹೆಂಗೆ ಹೋಗ್ತಾನೆ, ಮತ್ತೆ ಬೇರೆಯವ್ರ ಕತೆ ಏನು ಅನ್ನುವುದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ನೋಡಯ್ಯ, ಯಾವಾಗ ಒಂದು ಜೀವ ಅಂದ್ರೆ ಹಿಂದೆ ನಾವು ಹೇಳಿದವಾಗ, ನಾನು ಇಲ್ಲಿ ಅನಾಹತ ಚಕ್ರದಲ್ಲಿ ಆತ್ಮ ಇರ್ತದೆ, ಯೋಗ ಶಕ್ತಿಯಿಂದ ತಾನು ಇಲ್ಲಿ ಏನು ವಿಶುದ್ಧಿ ಚಕ್ರದಿಂದ ಆಜ್ಞಾ ಚಕ್ರದ ಮೂಲಕ ತಾನು ಸಹಸ್ರಾರವನ್ನ ಭೇದಿಸಿ ಆ ಆತ್ಮವನ್ನ ಮೇಲೆ ತಗೊಂಡು ಹೋಗ್ತಾನೆ ಒಬ್ಬ ಹಠಯೋಗದಿಂದ. ಅಥವಾ ಬೇರೆ ರಾಜಮಾರ್ಗದಲ್ಲಿ ಮಾಡುವುದು, ಅದು ಸಹಜವಾಗಿ ಭಗವಂತನ ಒಂದು ಪ್ರೇರಣೆಯಿಂದ ಒಳಗಿರುವ ಆ ವಿಶ್ವಮೂಲ ಚೈತನ್ಯ ಶಕ್ತಿ ಮತ್ತೆ ಎಲ್ಲ ಜೊತೆಗೆ
ಏನ್ ಮಾಡ್ತದೆ? ಹ್ಮ್ ಹಾ, ಎಲ್ಲಿ ಹೇಳ್ತಾ ಇದ್ದೆ? ಹ್ಮ್ ಹ. ಶರೀರ, ಶರೀರವನ್ನ ತ್ಯಾಗ ಮಾಡಿದ್ಮೇಲೆ ಏನಾಗ್ತದೆ? ಜೀವ. ಹ್ಮ್ ಹಾ ಹಾ, ಏನ್ ಹೇಳ್ತಾ ಇದ್ದೆ? ಹಾ, ಯಾವಾಗ ಒಂದು ದೇಹದಿಂದ, ಅಂದ್ರೆ ಯಾವ ಸಹಸ್ರಾರವನ್ನ ಭೇದಿಸಿ ಹೊರಗೆ ಬರ್ತದೆ, ಅಥವಾ ಅದು ಸಹಜವಾಗಿ ರಾಜಯೋಗ ಮಾಡುವವರು ಅವರಿಗೆ ಎಲ್ಲ ಮಾಸ್ಟರ್ಸ್ ಆ ಸಮಯದಲ್ಲಿ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಜೊತೆಗೆ ಅವರಿಗೂ ಕೂಡ ಆ ಏನು ಸಹಸ್ರಾರ ಸ್ಥಿತಿಯಲ್ಲಿನೇ ಹೊರಗಡೆ ಬರ್ತದೆ. ಅವಾಗೇನಾಗ್ತದೆ? ಶರೀರವನ್ನ ತ್ಯಾಗ ಕಾಲ ಯಾವಾಗ ಆಗ ಅವನು ಕಾಲವಶನಾದ, ಅಂದ್ರೆ ಕಾಲಕ್ಕೆ ಸಿಕ್ಕ. ಅಂದ್ರೆ ಆ, ಅಂದ್ರೆ ಕಾಲಕ್ಕೆ ಸಿಕ್ಕ ಅಂದ್ರೆ ಭಗವಂತನ ಆ ಸೃಷ್ಟಿ ಚಕ್ರದಲ್ಲಿ ಸಿಕ್ಕ. ಅವಾಗ ಏನಾಗ್ತದೆ? ಜೀವನನ್ನ ಆ ಆ, ಅವನು ಹೊರಗೆ ಬಂದ ಕೂಡಲೇ ಅವನನ್ನ ಕೆಲವು ದೇವತೆಗಳು ಅಂದ್ರೆ ಮುಂದೆ ಮಾರ್ಗದರ್ಶನ ಮಾಡ್ತಾರೆ. ಅಂದ್ರೆ ಒಂದೇ ಸರಿ ಅವನು ದೇಹದಿಂದ ಹೊರಗೆ ಬಂದ ಕೂಡಲೇ ಅವನನ್ನು ಸೀದಾ ಅವನ ದೇವರ ಹತ್ರ ಹೋಗಲ್ಲ. ಆ ಹೋಗುವ ದಾರಿಯಲ್ಲಿ ಕೆಲವು ಮಾಸ್ಟರ್ಸ್ ಅವನಿಗೆ ಹೆಲ್ಪ್ ಮಾಡ್ತಾರೆ. ಯಾರವರು? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ದೇಹದಿಂದ ಹೊರಬಂದ ಮೋಕ್ಷ ಯೋಗ್ಯ ಜೀವ ಮಾತ್ರ, ಬೇರೆದಕ್ಕೆಲ್ಲ ಇದು. ಯಾರು ಮೋಕ್ಷ ಯೋಗ್ಯ ಇದ್ದಾನೆ, ಮೋಕ್ಷಕ್ಕೆ ಯೋಗ್ಯನಾದಂತಹ ಜೀವ, ಅವನನ್ನ ಮೊದಲು ಸ್ವಾಗತಿಸುವವರು ಯಾರು ಅಂತಂದ್ರೆ ವೈಶ್ವಾನರ ಅಗ್ನಿ. ವೈಶ್ವಾನರ ಅಗ್ನಿ ಅಂದ್ರೆ ನಮ್ಮ ಹೊಟ್ಟೆ ಒಳಗೆ ಅಗ್ನಿ, ನಾವು ತಿಂದ ಆಹಾರವನ್ನೆಲ್ಲ ಜೀರ್ಣ ಮಾಡ್ತಾ ಇದೆಯಲ್ಲ ಅಗ್ನಿ, ಅದನ್ನೇ ವೈಶ್ವಾನರ ಅಗ್ನಿ ಅಂತ ಹೇಳಿ. ಅದಕ್ಕೆ ದಿನನಿತ್ಯ ನಾವು ಪ್ರಾರ್ಥನೆ ಮಾಡುವುದು ಏನಂತೆ? ಬ್ರಹ್ಮ ಅರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೋ ಬ್ರಾಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮನ್ಯಂ ಚತುರ್ವಿಧಂ. ಹ್ಮ್ ಅಂದ್ರೆ ನಾನು ಪ್ರತಿಯೊಂದು ಸಮಸ್ತ ಜೀವರಾಶಿಯೊಳಗೆ ವೈಶ್ವಾನರ ಅಗ್ನಿಯಾಗಿ ನಿಂತು ಅದು ತಿನ್ನುವಂತಹ ಪ್ರತಿಯೊಂದು ಆ ಅನ್ನವನ್ನು ನಾನು ಜೀರ್ಣ ಮಾಡಿ ಅದನ್ನು ಲಾಲನೆ ಪಾಲನೆ ಪೋಷಣೆ ಮಾಡ್ತಾ ಇದ್ದೇನೆ. ಆ ಅಗ್ನಿ ಬೇರೆ ಯಾರಲ್ಲ, ಇದು ನಾನೇ ಆಗಿದ್ದೇನೆ, ಜಠರಾಗ್ನಿ. ಅಂದ್ರೆ ನಮ್ಮ ಜಠರದ ಒಳಗೆ ಒಂದು ಆ ಬಿಸಿ ಅಗ್ನಿ ಏನಿರುತ್ತೆ, ಅಂದ್ರೆ ನೀವು ತಿಂತೀರಲ್ವ, ನಾವು ತಿಂತೀವಲ್ಲ ಅನ್ನ, ಅದನ್ನ ಒಳಗಡೆ ಕುಟ್ಲಿಕ್ಕೆ ಏನೋ ಒಂದು ಮಷೀನ್ ಇಲ್ಲ. ಅರ್ಥ ಆಯ್ತಲ್ಲ? ಅದು ಬರೀ ಆ ಜ್ಯೂಸಲ್ಲೇ ಆ ಜ್ಯೂಸೇ ಏನ್ ಮಾಡ್ತದೆ, ಅದನ್ನ ಇದು ಮಾಡಿಬಿಡ್ತದೆ, ಅಂದ್ರೆ ಕರಗಿಸಿ ಬಿಡ್ತದೆ, ಅಂದ್ರೆ ಫುಲ್ ಡೈಜೆಸ್ಟ್ ಮಾಡ್ತದೆ. ಅದು ಬಿಟ್ಟು ಅಲ್ಲಿ ಏನೋ ಹಿಂಗೆ ತಿಕ್ಕೋ ಮಷೀನ್ ಅಥವಾ ತಿಕ್ಕುವಂತಹ ಪಾರ್ಟ್ಗಳು ಅಥವಾ ಹಿಂಗೆ ಕುಟ್ಟೋದು ಈ ತರದ್ದು ಏನಿಲ್ಲ. ನೀವು ಎಷ್ಟಾ ಗಟ್ಟಿ ರೊಟ್ಟಿ ತಿಂದ್ರು ಅದು ಒಳಗಡೆ ಹೋಗಿ ಅದು ಜ್ಯೂಸ್ ಏನಿದೆ, ಜಠರಾಗ್ನಿ ಒಳಗಿರುವಂತ ಆ ಏನ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತೀವಲ್ಲ, ಆ ಜ್ಯೂಸು ಅದನ್ನು ಕರಗಿಸ್ತದೆ. ಆ ಜ್ಯೂಸಲ್ಲಿರುವಂತ ಅಗ್ನಿ ಬಿಸಿ ಏನಿದೆ, ಅದು ಆ ವೈಶ್ವಾನರ ಅಗ್ನಿ. ಆ ವೈಶ್ವಾನರ ಅಗ್ನಿ ತನ್ನ ಮಕ್ಕಳ ಸಮೇತನಾಗಿ, ಯಾರೋ ಅಗ್ನಿ ಮತ್ತೆ ಜ್ಯೋತಿ ಅನ್ನುವ, ಅಂದ್ರೆ ಆ ಒಂದು ಶಕ್ತಿಯ ಅಭಿಮಾನಿ ದೇವತೆಗಳು ಮೊದಲು ಆ ಜೀವನನ್ನ ಸ್ವಾಗತ ಮಾಡ್ತಾರಂತೆ. ಅಂದ್ರೆ ಮೊದಲು ಕಾಣಿಸಿಕೊಳ್ಳುವವರು ಅವ್ರು ಕಾಣಿಸಿಕೊಳ್ತಾರಂತೆ ಆತ್ಮಕ್ಕೆ. ಅವ್ರು ಏನ್ ಮಾಡ್ತಾರೆ? ದೇವತೆಗಳು ಆ ಜೀವನನ್ನ ಸತ್ಕರಿಸ್ತಾರಂತೆ. ಎಂತಹ ಮಹಾತ್ಮನಪ್ಪ ನೀನು, ಎಂತ ಸಾಧನೆ ಮಾಡಿದೆ, ನಾನು ನಿನ್ನಂತವನ ದರ್ಶನ ಮಾಡ್ಲಿಕ್ಕೆ ನಮಗೆ ಭಾಗ್ಯ ಸಿಕ್ತು ಅಂತ ಹೇಳಿ ಆ ದೇವತೆಗಳು ಅವನನ್ನು ಸತ್ಕಾರ ಮಾಡಿ ಮುಂದೆ ಅವನನ್ನು ಕಳಿಸಿಕೊಡ್ತಾರಂತೆ. ಮುಂದೆ ಅವರು ಕಳಿಸಿದ ಕೂಡಲೇ ಒಂದು ಬೆಳಕಿನ ಮಾರ್ಗವನ್ನ ಅವನು ಪ್ರವೇಶ ಮಾಡ್ತಾನಂತೆ. ಬೆಳಕಿನ ಲೋಕ, ಬೆಳಕು ಅನ್ಕೊಳ್ಳಿ, ಅಲ್ಲಿ ಎಲ್ಲಾ ಕಡೆ ಬೆಳಕು ಬಹಳ ಚಂದ ಚಂದ ಕಾಣಿಸ್ತಾ ಇದೆ ಅಂತೆ, ಬೆಳಕಿನ ಲೋಕ. ಆ ಬೆಳಕಿನ ಲೋಕದಲ್ಲಿ ಬೆಳಕು ಮತ್ತೆ ಮಧ್ಯಾಹ್ನದ ದೇವತೆಗಳು, ಅಂದ್ರೆ ಅಭಿಮಾನಿ ದೇವತೆಗಳು ಅವನನ್ನ ಸ್ವಾಗತ ಮಾಡ್ತಾರಂತೆ. ಅವರು ಸ್ವಾಗತ ಮಾಡಿ ಅವನನ್ನ ಸತ್ಕಾರ ಮಾಡ್ತಾರೆ. ಎಂತ ಮಹಾತ್ಮ ಬಾಬಾ ನಿನ್ನಂತವ್ರಿಗಾಗಿ. ಯಾಕೆಂದ್ರೆ ಈ ನಮ್ಮ ಮಾರ್ಗದಲ್ಲಿ ಬರೋವ್ರ ಸಂಖ್ಯೆಯೇ ಕಡಿಮೆ ಇರುತ್ತೆ, ಅಪರೂಪಕ್ಕೆ ಬಂದಿದ್ದೀಯಾ, ಎಂತಹ ಸಾಧನೆಪ್ಪ ನಿಂದು, ಎಂತ ಉತ್ತಮ ಜೀವ ನೀನು ಅಂತ ಹೇಳಿ ಅವನನ್ನ ಸ್ವಾಗತ ಮಾಡ್ತಾರೆ, ಅವನನ್ನ ಸತ್ಕರಿಸ್ತಾರಂತೆ. ಆಮೇಲೆ ಅಲ್ಲಿಂದ ಮುಂದೆ ತಾನು ಹೋದಾಗ ಅಂದ್ರೆ ಮುಂದೆ ಅವರು ಮತ್ತೆ ಮುಂದಿನ ದಾರಿಗೆ ಕಳಿಸಿಕೊಡ್ತಾರೆ. ಅಂದ್ರೆ ಅಲ್ಲಿಯವರೆಗೂ ಅವನು ಬೆಳಕಿನ ಮಾರ್ಗದಲ್ಲೇ ಹೋಗ್ತಾ ಇರ್ತಾನೆ, ಬೆಳಕಿನ ಲೋಕ ಅಥವಾ ಬೆಳಕಿನ ಮಾರ್ಗ. ಆಮೇಲೆ ಶುಕ್ಲ ಪಕ್ಷ ಮತ್ತೆ ಹುಣ್ಣಿಮೆಯ ದೇವತೆಯನ್ನ ಅಂದ್ರೆ ಆ ಒಂದು ಅಭಿಮಾನಿ ದೇವತೆಗಳಿಂದ ಅವರ ಮಾರ್ಗದರ್ಶನ ಸಿಗ್ತದೆ. ಅವ್ರು ಏನ್ ಮಾಡ್ತಾರೆ? ಪುನಃ ಮುಂದಕ್ಕೆ ಕಳಿಸ್ತಾರೆ. ನಂತರ ಸಂಕ್ರಮಣ ಮತ್ತೆ ಉತ್ತರಾಯಣದ 6 ತಿಂಗಳ ಅಭಿಮಾನಿ ದೇವತೆಗಳು ಅವನನ್ನ ಕಟ್ಟಕಡೆಯದಾಗಿ ಕೊನೆಗೆ ಭಗವಂತನಲ್ಲಿ ಹೋಗಿ ಮುಟ್ಟಿಸ್ತಾರೆ. ಆ ವಿಶ್ವಮೂಲ ಚೈತನ್ಯ ಶಕ್ತಿಯಲ್ಲಿ ಹೋಗಿ ಲೀನವಾಗ್ಲಿಕ್ಕೆ ಅವರೆಲ್ಲ ಇಷ್ಟೆಲ್ಲಾ ಮಾಸ್ಟರ್ಸ್ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಹೀಗೆ ಯಾರು ಈ ಒಂದು ಬೆಳಕಿನ ಮಾರ್ಗದಲ್ಲಿ ಎಲ್ಲಾ ದೇವತೆಗಳ ಸಹಾಯದಿಂದ ಸಾಕ್ತಾರೋ ಅವರು ಎಂದೂ ಕೂಡ ಮತ್ತೆ ವಾಪಸ್ಸು ಈ ಒಂದು ಚಕ್ರಕ್ಕೆ, ಅಂದ್ರೆ ಜನನ ಮರಣ ಚಕ್ರಕ್ಕೆ ಬಂದು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ.
ಒಂದು ಇದು ಇವ್ರ ಕಥೆ. ಆದ್ರೆ ಇನ್ನು ಮೋಕ್ಷಕ್ಕೆ ಯೋಗ್ಯವಲ್ಲದ ಜೀವಗಳ ಕಥೆ ಏನಪ್ಪಾ, ಅವ್ರೇನಾಗ್ತಾರೆ? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಮೋಕ್ಷ ಯೋಗ್ಯವಲ್ಲದ ಜೀವ ಈ ದೇಹದಿಂದ ಹೊರಗೆ ಬರ್ತಾನೆ. ಎಲ್ಲಿ? ನವರಂಧ್ರಗಳಿಂದ ಹೊರಗೆ ಬರ್ತಾನೆ. ನವರಂಧ್ರದಿಂದ ಮೂಗಿನಿಂದ ಹೊರಗೆ ಬರ್ತಾರೆ, ಕಣ್ಣಿನಿಂದ ಹೊರಗೆ ಬರ್ತಾರೆ, ಬಾಯಿಯಿಂದ. ನೀವು ಪರೀಕ್ಷೆ ಮಾಡಬಹುದು ಬೇಕಾದ್ರೆ. ಕೆಲವರು ಪ್ರಾಣ ತ್ಯಾಗ ಮಾಡಿದಾಗ ತೆಗೆದ ಬಾಯಿ ಹಾಗೆ ತೆಗೆದ ಹಾಗೆ ಇರ್ತದೆ, ಕೆಲವರು ಬಿಟ್ಟು ಕಣ್ಣು ಬಿಟ್ಟ ಹಾಗೆ ಇರ್ತದೆ. ಆದ್ರೆ ಅವ್ರಿಗೆ ಎಲ್ಲಿಂದ ಜೀವ ಹೋಯ್ತು ಅನ್ನೋದು ಬಹುಶಃ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಆದ್ರೆ ಅದು ಒಂದು ಸಿಂಪ್ಟಮ್ಸ್. ಅಂದ್ರೆ ಕಣ್ಣು ಬಿಟ್ಟು ಹಾಗೆ ಹೋದ್ರು ಅಂತಂದ್ರೆ ಕಣ್ಣಿನಿಂದ ಜೀವ ಹೋಯ್ತು ಅಂತ ಅರ್ಥ. ಆಯ್ತಾ? ಬಾಯಿ ಬಿಟ್ಟ ಹಾಗೆ ಹೋದ್ರು ಅಂದ್ರೆ ಬಾಯಿಂದ ಜೀವ ಹೋಯ್ತು. ಮಲಮೂತ್ರ ವಿಸರ್ಜನೆಯ ಮೂಲಕ ಅಂದ್ರೆ ಪ್ರಾಣ ಬಿಡುವ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆ ಆಯ್ತು ಅಂದ್ರೆ ಅವನು ಕೆಳಗಿನ ದ್ವಾರದಿಂದ ಹೋದ ಅಂತ ಹೇಳಿ. ಇದನ್ನೆಲ್ಲ ನಾವು ಗರುಡ ಪುರಾಣ ಹೇಳುವಾಗ ಅಥವಾ ಕೆಲವು ಸಮಯದಲ್ಲಿ ಅದ್ರ ಬಗ್ಗೆ ಬಹಳ ಹೇಳಿದ್ವಿ ಹಿಂದೆ. ಅದು ಗರುಡ ಪುರಾಣದಲ್ಲಿ ಇನ್ನೂ ಬಹಳ ಚೆನ್ನಾಗಿ ಆ ಮತ್ತೆ ಈ ಭಾಗವತದಲ್ಲೆಲ್ಲ ವಿಸ್ತಾರ ಬರ್ತದೆ. ಆಮೇಲೆ ಮೋಕ್ಷ ಯೋಗ್ಯವಲ್ಲದ ಜೀವನ ಕಥೆ ಏನಪ್ಪಾ, ಅವನು ಯಾವುದೋ ಒಂದು ಅಂದ್ರೆ ಅವನು ಸಹಸ್ರಾರದಿಂದ ಹೊರಗೆ ಬರೋದಿಲ್ಲ. ಮತ್ತೆ ಇಲ್ಲಿ ಯಾವುದೋ ಒಂದು ಚಕ್ರದಲ್ಲಿ ಹೊರಗೆ ಬರ್ತಾನೆ. ಬಂದು ಏನಾಗ್ತದೆ, ಅವನ ಮೊದಲು ಸ್ವಾಗತಿಸುವ ದೇವತೆಗಳು ಯಾರು ಅಂತಂದ್ರೆ ಹೊಗೆ ಹೊಗೆ ಮತ್ತೆ ಕತ್ತಲಿನ ದೇವತೆಗಳು ಅವನನ್ನ ಸ್ವಾಗತ ಮಾಡ್ತಾರಂತೆ. ಅಂದ್ರೆ ಬರ್ತದಾಗಿನ ಬೈತಾರೆ. ಏನಂತ ಬದುಕಿಬಿಟ್ಟೆಪ್ಪ ಇಷ್ಟು ದಿವಸ ಅಂತ ಹೇಳಿ ಅವನಿಗೆ ಬರ್ತದಾಗಿನೇ ಹೋಗಿತಾರಂತೆ. ಹೋಗುದು ಅವನು ಅಲ್ಲಿಂದ ಅವನಿಗೆ ಕತ್ತಲಿನ ದಾರಿ, ಕತ್ತಲ ಮಾರ್ಗ. ಅಂದ್ರೆ ಅಂದ್ರೆ ಅವನಿಗೆ ಬೆಳಕಿರೋಲ್ಲ, ಕತ್ತಲು ಕತ್ತಲು ಎಲ್ಲಾ ಕಡೆ ಅಂಧಕಾರ. ಆ ಕತ್ತಲಿನ ಮಾರ್ಗದಲ್ಲಿ ಮುಂದೆ ಹೋದಾಗ ಅವನಿಗೆ ಕೃಷ್ಣ ಪಕ್ಷದ ದೇವತೆಗಳು ಆ ಮಾರ್ಗ ಎದುರಾಗ್ತಾರಂತೆ. ನಂತರ ದಕ್ಷಿಣಾಯನ ಮತ್ತೆ ದಕ್ಷಿಣಾಯದ 6 ತಿಂಗಳ ದೇವತೆಗಳು ಅವನನ್ನ ಸೋಮಲೋಕಕ್ಕೆ ತಲುಪಿಸ್ತಾರೆ. ಅಂದ್ರೆ ಚಂದ್ರಲೋಕ. ಅಂದ್ರೆ ಆ ಒಂದು ಡೈಮೆನ್ಷನ್ ಅಲ್ಲಿ ಇರುವಂತಹ ಒಂದು ಆಸ್ಟ್ರಲ್ ವರ್ಲ್ಡ್, ಅಲ್ಲಿಗೆ ಇವನನ್ನು ತಲುಪಿಸ್ತಾರೆ. ಅಲ್ಲಿ ಏನ್ ಮಾಡ್ತಾನೆ, ತನ್ನ ಪುಣ್ಯ ಕ್ಷಯವಾಗುವವರೆಗೆ ಆ ಲೋಕದಲ್ಲಿ ತಾನು ಇರ್ತಾನೆ. ಅದಾತು ಅದೇ ಇಲ್ಲೇನೋ ಅಲ್ಪ ಸ್ವಲ್ಪ ದಾನ ಧರ್ಮ ಅದು ಇದು ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಇರ್ತದಲ್ಲ, ಅಲ್ಲಿವರೆಗೂ ಅಲ್ಲಿರ್ತಾನೆ. ಆಮೇಲೆ ಅದು ಮುಗಿದ ಮೇಲೆ ಮರಳಿ ಈ ಭೂಮಿಗೆ ಬರಬೇಕಾಗ್ತದೆ. ಹೇಗೆ ಬರ್ತಾನೆ? ಮೊದಲು ಆ ಒಂದು ಏನೋ ಸೋಮ ಲೋಕದಿಂದ ಮೊದಲು ಈ ಮೋಡಗಳಲ್ಲಿ ಬಂದು ಸೇರ್ಕೊಳ್ತಾನೆ. ಮೋಡಗಳಲ್ಲಿ ಬಂದು ಸೇರ್ಕೊಳ್ತಾನೆ. ಮೋಡಗಳಲ್ಲಿ ಬಂದು ಸೇರ್ಕೊಂಡು ಮಳೆಯ ಮೂಲಕ ಭೂಮಿಯನ್ನು ಬಂದು ತಲುಪ್ತಾನೆ. ಮಳೆಯ ಮೂಲಕ ಭೂಮಿ ಅಂದ್ರೆ ಒಂದು ಆತ್ಮ ಹೇಗೆ ಬರ್ತದೆ ನೋಡಿ, ಆಯ್ತಾ? ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಒಂದು ಆತ್ಮ ಇಲ್ಲಿ ಹೋದ್ಮೇಲೆ ಮತ್ತೆ ವಾಪಸ್ ಬರುವ ಹೆಂಗೆ ಪ್ರೋಸೆಸ್. ಮರಳಿ ಭೂಮಿಗೆ ಮೋಡಗಳ ಮೇಲೆ, ಮೋಡಗಳಿಂದ ಮಳೆಯ ಮೂಲಕ ಭೂಮಿಯನ್ನು ಬಂದು ತಲುಪ್ತಾನೆ. ಬಂದು ಭೂಮಿಯನ್ನು ತಲುಪಿದಾಗ ಏನಾಗ್ತಾನೆ, ಆಹಾರವನ್ನ ಅಂದ್ರೆ ಅಲ್ಲಿರುವಂತಹ ಬೆಳೆಗಳು, ನಾವೆಲ್ಲ ಬೆಳೆ ಬೆಳಿತೀವಲ್ಲ, ಹಣ್ಣು ಇರ್ಬೋದು, ಅದರಲ್ಲೂ ಮುಖ್ಯವಾಗಿ ಇವತ್ತು ಏನಂತೀವಿ, ಭತ್ತ, ರಾಗಿ, ಜೋಳ, ಗೋಧಿ, ಈ ತರದ ಪದಾರ್ಥಗಳೇನಿರ್ತದೆ ಆ ಒಂದು ಪದಾರ್ಥದಲ್ಲಿ ಬಂದು ಆಹಾರದಲ್ಲಿ ಬಂದು ಸೇರ್ಕೊಳ್ತಾನೆ ಯಾರು ಆತ್ಮ. ಆಹಾರದ ಮೂಲಕ ತಾನು ಗಂಡಿನ ದೇಹವನ್ನ ಸೇರ್ತಾನೆ. ಮೊದಲು ಗಂಡು ತಾನು ಯಾರನ್ನ, ತಂದ ಏನು ಪ್ಲಾನಿಂಗ್ ಇದೆ, ಯಾರಿಗೆ ನಾನು ಮಗನಾಗಿ ಹೋಗಬೇಕು, ಮಗಳಾಗಿ ಹೋಗಬೇಕು ಅನ್ನುವ ಪ್ಲಾನಿಂಗ್ ಏನಿದೆ, ನನ್ನ ತಂದೆ ತಾಯಿ ಯಾರು ಪೂರ್ವ ನಿರ್ಧರಿತ, ಅವರ ಮೊದಲು ಆ ತಂದೆಯ ಗರ್ಭವನ್ನು ಹೋಗಿ ಸೇರ್ತಾನೆ. ಅಂದ್ರೆ ಸಾರಿ, ತಂದೆಯ ದೇಹವನ್ನು ಹೋಗಿ ಸೇರ್ತಾನೆ. ದೇಹದಲ್ಲಿ ಅವನ ವೀರ್ಯದಲ್ಲಿ ಹೋಗಿ ತಾನು ಕೂರ್ತಾನೆ. ಆಗ ಏನಾಗ್ತದೆ, ಅವನು ಹೆಣ್ಣಿನ ಸಂಪರ್ಕವನ್ನು ಮಾಡಿದಾಗ ಆ ವೀರ್ಯದ ಮೂಲಕ ಹೆಣ್ಣಿನ ಗರ್ಭವನ್ನು ಹೋಗಿ ಸೇರ್ತಾನೆ. ಹೆಣ್ಣಿನ ಗರ್ಭವನ್ನು ಸೇರಿದಾಗ ಅಲ್ಲಿ 9 ತಿಂಗಳ ಕಾಲ ತಾನು ಬೆಳೆದವನಾಗಿ ಪುನಃ ಅಂದ್ರೆ ಯಾವಾಗ ಸ್ಥೂಲ ಶರೀರ ಅನ್ನೋದು ತಯಾರಾಗ್ತದೆ, ಆಗ ಸ್ಥೂಲ ಶರೀರವನ್ನು ಪಡೆದು ಪುನಃ ಈ ಭೂಮಿಗೆ ತಾನು ಹೊರಗಡೆ ಬರ್ತಾನೆ. ಮತ್ತೆ ಬಂದು ಏನಾಗ್ತದೆ, ಮತ್ತೆ ಅದೇ ಪುನರಪಿ ಜನನಂ, ಮತ್ತೆ ಅಲ್ಲಿ ಸಾಧನೆ ಮಾಡಿದ ಅಂತಂದ್ರೆ ಈ ಒಂದು ಜನನ ಮರಣ ಚಕ್ರದಿಂದ ತಪ್ಪಿಸಿಕೊಳ್ತಾನೆ. ಇಲ್ಲ ಅಂತಂದ್ರೆ ಇದು ನಿರಂತರವಾಗಿ ಅನಂತ ಕಾಲದವರೆಗೆ ನಡೀತಾನೆ ಇರ್ತದೆ. ಅದು ಎಷ್ಟೋ 1000 ವರ್ಷ ಇರ್ಬೋದು, ಲಕ್ಷ ಕೋಟಿ ವರ್ಷಗಳು ಕಳೆದು ಹೋಗ್ಬೋದು. ಅದಕ್ಕಾಗಿ ಇರುವುದು ಒಂದೇ ಮಾರ್ಗ, ಅದು ಮೋಕ್ಷ ಮಾರ್ಗ. ಅದನ್ನು ಪಡಿಲಿಲ್ಲ ಅಂತಂದ್ರೆ ಈ ಜಂಜಾಟ ಅನ್ನೋದು ಯಾವತ್ತೂ ಅಂತ್ಯ ಆಗೋದಿಲ್ಲ. ಹಾಗಾಗಿ ಹೀಗೆ ಒಂದು ಮೋಕ್ಷಕ್ಕೆ ಹೋಗುವ ಒಂದು ಮಹಾತ್ಮ ಜೀವ ಬೆಳಕಿನ ದಾರಿಯಲ್ಲಿ ಹೋದರೆ, ಇನ್ನೊಂದು ಮತ್ತೆ ಈ ಮರಳಿ ಸಂಸಾರಕ್ಕೆ ಬರುವ ಜೀವ ಕತ್ತಲಿನ ದಾರಿಯಲ್ಲಿ ಹೋಗಿ ಬರ್ತದೆ. ಹೀಗೆ ಎರಡೂ ದಾರಿಗಳು ಅನಾದಿ ಅನಂತ ಕಾಲದಲ್ಲಿ ಈ ಎಲ್ಲಾ ಜೀವಗಳಿಗೆ ಸಮಾನವಾಗಿರ್ತದೆ. ಯಾವುದೇ ವ್ಯತ್ಯಾಸ ಅನ್ನೋದು ಇರೋದಿಲ್ಲ. ಹಾಗಾಗಿ ಬೆಳಕಿನ ದಾರಿಯಲ್ಲಿ ಹೋದವ ಮತ್ತೆ ಈ ಭೂಮಿಗೆ ಬರೋದಿಲ್ಲ, ಕತ್ತಲಿನ ದಾರಿಯಲ್ಲಿ ಹೋದವ ಮತ್ತೆ 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 ಇಲ್ಲಿ ಬಂದು ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾನೆ. ಹಾಗಾಗಿ ಈ ಎರಡೂ ದಾರಿಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು ನಮಗೆ. ಹಾಗಾಗಿ ಯಾಕೆ ಇರಬೇಕು, ನಾನು ಯಾವ ದಾರಿಯಲ್ಲಿ ಹೋಗಬೇಕಾಗಿದೆ ಅನ್ನುವ ಜ್ಞಾನ ಇರಬೇಕು. ಅದಕ್ಕಾಗಿಯೇ ಸಾಧನೆ ಮಾಡಿ ಸುಮ್ಮನೆ ಹಾಳು ಹರಟೆ ಹೊಡೆಯೋದು ಬೇಡ.
ಆ ಅಜ್ಞಾನದ ಮಾತುಗಳು ಬೇಡ, ಅಜ್ಞಾನದ ವಿಚಾರಗಳು ಮಾಡೋದು ಬೇಡ, ಗಾಸಿಪುಗಳು ಬೇಡ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು ಬೇಡ. ನಮ್ಮದೇ ಏನೇನೋ ನಡೀತಾ ಇದೆ ಅಲ್ವಾ, ನಾವೇ ಸಿಕ್ಕೊಂಡು ಒದ್ದಾಡ್ತಾ ಇದ್ದೇವೆ. ಅದರಿಂದ ನಾವು ನಮ್ಮನ್ನ ನಾವು ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಹೋಗುದ ವಿಚಾರ, ಹೋಗುದ ರಾಜಕೀಯ, ಮತ್ತೊಂದು ಮಗದೊಂದು ಅದರಲ್ಲಿ ನಾವು ವ್ಯರ್ಥವಾಗಿ ಕಾಲಹರಣ ಮಾಡಬಾರದು. ಅದಕ್ಕೆ ದೇವರು ಎಚ್ಚರ ಮಾಡ್ತಾ ಇದ್ದಾನೆ. ಹಾಗಾಗಿ ಆ ಜ್ಞಾನ, ನಿನ್ನ ತಿಳುವಳಿಕೆ ಸದಾ ನಿನ್ನ ತಲೆಯಲ್ಲಿ ಇರಬೇಕು. ನೀನು ನೀನೇ ನಿರ್ಧಾರ ಮಾಡಿಬಿಡು, ಬೆಳಕಿನ ದಾರಿಯಲ್ಲಿ ಹೋಗಬೇಕಾದವನೋ ಕತ್ತಲೆಯ ದಾರಿಯಲ್ಲಿ ಹೋಗಬೇಕಾದವನು. ಹಾಗಾಗಿ ಆಯಾ ಅದಕ್ಕೆ ಆ ಒಂದು ತಿಳಿದು ಆ ಒಂದು ದೇವತೆಗಳ ಚಿಂತನೆಯನ್ನು ಮಾಡ್ತಾ ಆ ಸದಾ ಭಗವಂತನ ಜ್ಞಾನವನ್ನು ಅಂದ್ರೆ ಆ ಒಂದು ದೇವರಲ್ಲೇ ಮನಸ್ಸನ್ನು ಇಟ್ಟವನಾಗಿ ಏಕಭಕ್ತಿ ಅಂದ್ರೆ ಎಲ್ಲ ಕಡೆ ಆ ವಿಶ್ವಮೂಲ ಚೈತನ್ಯ ಶಕ್ತಿಯ ಚಿಂತನೆಯನ್ನು ಮಾಡ್ತಾ ಇದನ್ನು ತಿಳಿದು ಅನುಸಂಧಾನ ಮಾಡಿಕೊಂಡು ಅನುಷ್ಠಾನ ಮಾಡಿದರೆ ಅದೇ ಸಾಧಕನಿಗೆ ಯಾವ ಗೊಂದಲವೂ ಇರೋದಿಲ್ಲ. ಯಾಕೆಂದ್ರೆ ಅದು ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕೇನು, ಅದು ಸರಿಯೋ ಇದು ಸರಿಯೋ ಅಂತ ಗೊಂದಲ ಮಾಡ್ಕೊಳ್ಳೋದು ಬೇಡಪ್ಪ. ನಿನ್ನ ಮಾರ್ಗ ಸ್ಪಷ್ಟವಾಗಿರಬೇಕು, ಆ ದಾರಿಯಲ್ಲಿ ಹೋಗಬೇಕಾದ ಕೆಲಸ ನೀನು ಮಾಡಬೇಕು. ಅದಕ್ಕೆ ನಾನು ಉಪಸಂಹಾರ ಮಾಡ್ತಾ ಇದ್ದೇನೆ ಏನು ಅಂತಂದ್ರೆ, ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಏನಂತ, ಎಲ್ಲಕ್ಕಿಂತ ಮಿಗಿಲಾದ ತಿಳಿವು ಅಂದ್ರೆ ಅದು ಅಂತ್ಯಕಾಲದ ಅರಿವು. ಯಾಕೆಂದ್ರೆ ನನ್ನ ಅಂತ್ಯಕಾಲದಲ್ಲಿ ನನ್ನ ಜ್ಞಾನ, ನನ್ನ ಸ್ಥಿತಿ, ಆತ್ಮಸ್ಥಿತಿ ಏನಿರಬೇಕು ಅನ್ನುವ ಅರಿವನ್ನ ನಾವು ಪ್ರತಿಯೊಂದು ಆತ್ಮ ತಿಳ್ಕೊಂಡಿರ್ಬೇಕು. ಅದು ಬಹಳ ಮುಖ್ಯ. ಯಾಕೆಂದ್ರೆ ಹಾಳು ಮೂಳು ನೀನು ಏನೇನೋ ಯೋಚನೆ ಮಾಡಿದೆ ಅಂದ್ರೆ ಕೆಟ್ಟೆ. ಯಾಕೆಂದ್ರೆ ಮೊದಲೇ ಹೇಳಿದ್ದಾನೆ, ಅಂತ್ಯಕಾಲದಲ್ಲಿ ನೀನು ಏನನ್ನು ಸ್ಮರಣೆ ಮಾಡ್ತೀವೋ ಅದೇ ನಿನ್ನ ಮುಂದಿನ ಗತಿಯಾಗಿರ್ತದೆ. ಅದು ಬಿಟ್ಟು ನನ್ನ ಮಗಳಿಗೆ ಮದುವೆ ಆಗಲಿಲ್ಲ, ನನ್ನ ಮೊಮ್ಮಕ್ಕಳಿಗೆ ಮದುವೆ ಆಗಲಿಲ್ಲ, ನನ್ನ ಮೊಮ್ಮಗಳು ಮದುವೆ ನೋಡಿ ಸಾಯ್ಬೇಕಿತ್ತು, ನಾನು ಸಾಯ್ಲಿಲ್ಲ, ಮನೆ ಕಟ್ಟಬೇಕು, ಆ ಮನೆ ಕಟ್ತಾ ಇದೆ, ಅದು ಮನೆ ಹಬ್ಬ ಮಾಡಲಿಲ್ಲ, ಏನೇನೋ ನೀವು ಅಟ್ಯಾಚ್ಮೆಂಟ್ಗಳನ್ನ ಕೊನೆಗಾಲದಲ್ಲಿ ಆಗ ಹೋಗೋದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಇನ್ನೊಬ್ಬರ ಮೇಲೆ ದ್ವೇಷ, ರಾಗ, ಅಸೂಯೆ, ಏನೇನೋ ಇಟ್ಕೊಂಡು ಅಟ್ಯಾಚ್ಮೆಂಟ್ಗಳನ್ನ, ಬಂಧನದ ಪಾಶಗಳನ್ನ ಇಟ್ಟುಕೊಂಡು ನೀವು ಬದುಕಿದ್ರಿ, ಪ್ರಾಣ ತ್ಯಾಗ ಮಾಡಿದ್ರಿ ಅಂದ್ರೆ ಮತ್ತೆ 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 ಬಂದು ಸಿಕ್ಕಾಕೊಳ್ಬೇಕಾಗ್ತದೆ. ಅದಕ್ಕೆ ಹೇಳೋದು, ಆದಷ್ಟು ಅಟ್ಯಾಚ್ಮೆಂಟ್ ಇರಲಿ, ಓವರ್ ಅಟ್ಯಾಚ್ಮೆಂಟ್ ಯಾರ ಹತ್ರನೂ ಬೇಡ. ಆದಷ್ಟು ಎಲ್ಲವನ್ನ ನಿರ್ಲಿಪ್ತವಾಗಿ ಬದುಕುವುದನ್ನ ಕಲೀರಿ. ಎಲ್ಲದರ ಜೊತೆಗೂ ಇರಿ, ಯಾವುದನ್ನು ತ್ಯಾಗ ಮಾಡಬಾರದು. ಎಲ್ಲ ಇರಬೇಕು. ಗಂಡ, ಹೆಂಡತಿ, ಮಕ್ಕಳು, ಸಂಸಾರ. ನಿಮ್ಮನ್ನು ನೋಡಿದ್ರೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರಪ್ಪ ಸಂಸಾರದಲ್ಲಿ, ಇವರಷ್ಟು ಹ್ಯಾಪಿ ಪರ್ಸನ್ ಯಾರು ಇಲ್ಲ ಅನ್ನೋ ಹಾಗೆ ಬದುಕಬೇಕು. ಆದ್ರೆ ಒಳಗಿನಿಂದ ನಿರ್ಲಿಪ್ತವಾಗಿರಬೇಕು, ಯಾವುದನ್ನು ಅತಿಯಾಗಿ ಅಂಟಿಸಿಕೊಳ್ಳಬಾರದು. ಸಮಸ್ತ ಶಾಸ್ತ್ರಗಳಲ್ಲಿ ಯಜ್ಞ, ದಾನ, ತಪಸ್ಸು ಏನೆಲ್ಲ ಪುಣ್ಯ ಹೇಳಿದ್ದಾರೋ ಆ ಎಲ್ಲ ಪುಣ್ಯದ ಅರಿವಿಗಿಂತ ಸಾವಿನ ರಹಸ್ಯದ ಅರಿವೇನಿದೆ ಅದು ನಿನ್ನನ್ನ ಈ ಯುಗ ಚಕ್ರದಿಂದ, ಅಂದ್ರೆ ಈ ಸಾವಿನ ಚಕ್ರದಿಂದ, ನಿನ್ನ ಹುಟ್ಟು ಮರಣದ ಚಕ್ರದಿಂದ ನಿನ್ನನ್ನ ತಪ್ಪಿಸ್ತದೆ. ಈ ಎಲ್ಲ ಪುಣ್ಯ ಫಲವನ್ನ ಮೀರಿದಂತಹ ಜ್ಞಾನ, ಅದು ಅರಿವದು. ಆ ಅರಿವು ಸದಾ ನಿನ್ನ ತಲೆಯಲ್ಲಿರಬೇಕು. ಅದಕ್ಕಿಂತ ಎಲ್ಲಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದು ಇಲ್ಲ. ಈ ಕಾರಣದಿಂದ ಬದುಕಿನ ಸಾವಿನ ಬಗ್ಗೆ ಚಿಂತನೆ ಮಾಡಬೇಕಾದ ಪ್ರತಿಯೊಂದು ಜೀವನ ಕರ್ತವ್ಯ ಅದು. ಇಲ್ಲಾಂದ್ರೆ ಮತ್ತೆ 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 ಒದ್ದಾಡಬೇಕಾಗ್ತದೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ಸಾವು ಅನ್ನುವುದು ಅಮಂಗಳವಲ್ಲ. ಸಾವು ಅನ್ನುವುದು ಒಬ್ಬ ಸಾಧಕ ಜೀವನಿಗೆ ಅದೊಂದು ಹಬ್ಬ, ಸಂಭ್ರಮ. ಯಾಕೆ ಸಂಭ್ರಮ? ಅದು ಅವನಿಗೆ ಕೊನೆಯ ಎಕ್ಸ್ಪೀರಿಯನ್ಸ್ ಸಾವು ಅನ್ನೋದು. ಯಾಕೆಂದ್ರೆ ಮತ್ತೆ ಅವನಿಗೆ ಅವಕಾಶ ಸಿಗೋದೇ ಇಲ್ಲ. ಅಂದ್ರೆ ಅವನು ಆ ದೇವರನ್ನ ಹೋಗಿ ಸೇರುವ ಕಟ್ಟ ಕಡೆಯ ಕ್ಷಣದ ಅಮೂಲ್ಯವಾದ ಕ್ಷಣ. ಹಾಗಾಗಿ ಆ ಸಾವು ಅವನ ಪಾಲಿಗೆ ಅಮಂಗಳವಲ್ಲ, ಮತ್ತೆ ಅತ್ಯಂತ ಒಂದು ಹಬ್ಬ. ಸಂಭ್ರಮಿಸ್ತಾನಂತೆ ಒಬ್ಬ ಸಾಧಕ. ಹಾಗಾಗಿ ಅದೇ ಒಬ್ಬ ಯೋಗ್ಯನಿಗೆ ವ್ಯರ್ಥವಾಗಿ ಜೀವನ ಸಾಧನೆಯನ್ನು ಮಾಡದೆ ಕಳೆದಂತ, ಲೌಕಿಕದಲ್ಲಿ ಮುಳುಗಿ ಬೆಳೆದಂತ ಒಬ್ಬ ಏನು ಏನು ಜೀವನಿಗೆ ಆ ಸಾವು ಅನ್ನುವುದು ಅಮಂಗಳವೇ ಆಗಿರ್ತದೆ. ಸಾವು ದುಃಖದ ಅನುಭವ ಎನ್ನುವುದು ಕೇವಲ ನಮ್ಮ ಭ್ರಮೆ. ಅದು ನಿಜವಾಗ್ಲೂ ಸಾವು ಅನ್ನುವುದು ದುಃಖದ ಅನುಭವ ಅಲ್ಲ. ಅಂದ್ರೆ ನಿಜವಾಗ್ಲೂ ನಾವು ಗಮನಿಸಿ, ದೇಹದ ಒಳಗಿರುವಾಗ ಈ ಭೌತಿಕ ಶರೀರದಲ್ಲಿ ಎಲ್ಲಾ ಯಾತನೆಯನ್ನ ಅನುಭವಿಸಿ ಆ ಜೀವ ಅದಕ್ಕೆ ಸಾಕಾಗಿರ್ತದೆ. ಸಾವು ಅಂತಂದ್ರೆ ಈ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರದೆ ಹೊರಗಡೆ ಬರ್ತದೆ. ಆಗ ಹೇಗೆ ಅವನ ಅನುಭವ ಇರ್ತದೆ ಅಂತಂದ್ರೆ, ಎಷ್ಟೋ ವರ್ಷಗಳವರೆಗೆ ಒಂದು ಪಕ್ಷಿಯನ್ನ ನೀವು ಪಂಜರದಲ್ಲಿ ಹಾಕಿ ಅದಕ್ಕೆ ಜಿಗುಪ್ಸೆ ಬಂದು ಒಂದೇ ದಿನ ಆ ಪಂಜರವನ್ನು ತೆಗೆದ್ರೆ ಹೇಗೆ ತಾನು ಚಂದವಾಗಿ ಸ್ವತಂತ್ರವಾಗಿ ಆಕಾಶದಲ್ಲಿ ಹಾರಾಡ್ತಾ ಇರ್ತದೋ, ಹಾಗೆ ಈ ದೇಹದಿಂದ ಹೊರಗೆ ಬಂದಂತಹ ಜೀವ ಸರ್ವ ಸ್ವತಂತ್ರನಾಗಿ ಮತ್ತೆ ಈ ಎಲ್ಲ ಯಾತನೆಯಿಂದ ಹೊರಗಡೆ ಬಂದು ತಾನು ಆರಾಮಾಗಿ ಹಾರಾಡ್ತಾ ಇರ್ತಾನಂತೆ. ಅಷ್ಟು ಏನಂತೀವಿ, ಸಂಭ್ರಮ ಸಾವಿನಲ್ಲಿರ್ತದೆ. ಹಾಗಾಗಿ ಯಾರು ಸಾವಿನ ಬಗ್ಗೆ ಆ ತಪ್ಪು ಅಭಿಪ್ರಾಯಗಳನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾರು ಸಾವಿನ ಬಗ್ಗೆ ಭಯಪಡುವ ಅವಶ್ಯಕತೆ ಇಲ್ಲ. ಯಾರು ಸಾವಿಗಾಗಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆ ಸಾವನ್ನ ನಾವು ಸಂಭ್ರಮಿಸಬೇಕು, ಹಬ್ಬ ಮಾಡಬೇಕು. ಹಬ್ಬ ಮಾಡಬೇಕು ಅಂತಂದ್ರೆ ಇವತ್ತಿನಿಂದಲೇ ಸರಿಯಾಗಿ ಸಾಧನೆ ಮಾಡಬೇಕು.
ಸಾಧನೆ ಮಾಡಿದ ಜೀವನಿಗೆ ಆ ಕ್ಷಣಕ್ಕಾಗಿ ಕಾಯ್ತಾ ಇರ್ತಾನಂತೆ. ಯಾಕೆಂದ್ರೆ ಮತ್ತೆ ನನಗೆ ಆ ಸಾವಿನ ಕ್ಷಣ ಸಿಗೋದಿಲ್ಲ, ಯಾಕೆಂದ್ರೆ ನಾನು ಮತ್ತೆ ಬರುವವನಲ್ಲ, ಸೀದಾ ನಾನು ಭಗವಂತನನ್ನೇ ಹೋಗಿ ಸೇರುವವನು ಅನ್ನುವ ಆ ಜ್ಞಾನ ಸದಾ ನಾವು ತಲೆಯಲ್ಲಿ ಇಟ್ಕೊಂಡಿರ್ಬೇಕಪ್ಪ ಅಂತ ಹೇಳಿ ಕೃಷ್ಣ ಆ ಆ, ಹೇಳ್ತಾ ಇದ್ದಾನೆ. ಇವಾಗ ಇನ್ನು ಮುಂದೆ ನಾವು ಎಲ್ಲರೂ ಅದನ್ನು ತಲೆಯಲ್ಲಿ ಇಟ್ಟುಕೊಂಡು ಆಗ ಹೋಗೋದ್ರ ಕಡೆ ಜಾಸ್ತಿ ಗಮನ ಕೊಡದೆ ಮಾಡಬೇಕಾದದ್ದು ಮಾಡೋ ಕಡೆ ನಾವು ಗಮನ ಕೊಡೋಣ. ತಾಯಿ ಬಾಬಧ್ಯಾತ್ಮನಾವ ಕೃತೆ ಸ್ವಭಾವತ್ ಕರೋಮಿ ಯದ್ಯಸ್ಯ ಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಎಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಓಕೆ. ಮಾಸ್ಟರ್ ಮಾತಾಡಿ. ಡೌಟ್ ಅಂತ ಅನ್ಸ್ತಾ ಇಲ್ಲ, ಕೇಳ್ತಾ ಇರುವ ಅನ್ಸುತ್ತೆ, ಖುಷಿ ಆಗ್ತದೆ. ತುಂಬಾ ಚೆನ್ನಾಗಿರುತ್ತೆ, ಕೇಳ್ತಾ ಇರುವ ಅನ್ಸುತ್ತೆ. ಹೌದಾ ಮೇಡಮ್, ತಿಳ್ಕೊಳ್ಳೇಬೇಕು, ಇಂಟ್ರೆಸ್ಟ್ ಇರಬೇಕು, ಅವಾಗಲೇ ಅದು ಚೆನ್ನಾಗಿರ್ತದಲ್ಲ. ಸ್ವಲ್ಪ ವಾಯ್ಸ್ ಸ್ಲೋ ಇರುತ್ತೆ, ಅದಕ್ಕೆ ಇಯರ್ಫೋನ್ ಹಾಕೊಂಡ್ರೆ ಮಾತ್ರ ಕರೆಕ್ಟ್ ಆಗಿ ಕೇಳಿಸುತ್ತಿಲ್ಲ. ಅಂದ್ರೆ ಫ್ಯಾನ್ ಎಲ್ಲ ಒಂಚೂರು ಹಾಕೊಂಡಿದ್ರೆ ಸೊಳ್ಳೆ ಕಚ್ಚುತ್ತೆ, ಫ್ಯಾನ್ ಹಾಕೊಂಡ್ರೆ ಕೇಳಿಸುತ್ತಿಲ್ಲ. ಹೌದು. ಇಲ್ಲ, ಅದು ನಾವು ಸ್ವಲ್ಪ ಎಕ್ಸ್ಟ್ರಾ ಮೈಕ್ ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ. ಹಾ ಸರಿ. ಇದು ಓಕೆ. ಡೈರೆಕ್ಟ್ ನಮ್ದು ಲ್ಯಾಪ್ಟಾಪ್ ಅಲ್ಲಿ ಇದೆ ಮೈಕ್, ಅದ್ರದ್ದೇ ನಾವು ಎಕ್ಸ್ಟ್ರಾ ಮೈಕ್ ಏನು ಯೂಸ್ ಮಾಡಲ್ಲ. ಹಾ ಇಷ್ಟು ಒಂದು ಇದೆ ಮೈಕು, ಅದು ಅದರಲ್ಲೂ ಯಾಕೆ ಸರಿ ಕೇಳಲ್ಲ ಅಂದ್ರು, ಅದಕ್ಕೆ ಅದನ್ನು ತೆಗೆದಿಟ್ಟಿದ್ದೀನಿ. ಸ್ವಲ್ಪ ಇನ್ನೂ ಚೆನ್ನಾಗಿ ಕ್ವಾಲಿಟಿ ಇರೋಂಥ ನೋಡಿ. ಎಲ್ಲರಿಗೂ ಹಾಗೆ ಆಗ್ತಾ ಇದೆಯಾ, ನಿಮಗೆ ಮಾತ್ರ ಆಗ್ತಾ ಇದೆಯಾ? ಅಂದ್ರೆ ಇಲ್ಲಿ ನಾವೆಲ್ಲ ಆನ್ ಮಾಡಿದ್ರೆ ಬರ್ತದೆ, ಇಲ್ಲಿ ಚೆನ್ನಾಗಿ ವಾಯ್ಸ್ ಬರ್ತಾ ಇರ್ತದೆ. ಅದರಲ್ಲೂ ಸ್ವಲ್ಪ ನನ್ನ ಮೊಬೈಲ್ ಸ್ವಲ್ಪ ಸ್ಲೋ, ಸೌಂಡ್ ಕಡಿಮೆ ಇರ್ಬೋದು ನನ್ನ ಮೊಬೈಲ್. ಮೊಬೈಲ್ ಏನಾದ್ರೂ ಸ್ಲೋ ಇರ್ಬೋದು, ನಿಮ್ಮ ಸ್ಪೀಕರ್. ಸ್ವಲ್ಪ ಕಡಿಮೆ ಇರ್ಬೋದು ಅದು. ಯಾಕೆಂದ್ರೆ ನಾನು ಇಲ್ಲಿ ಕೆಲವು ಬೇರೆದ್ರಲ್ಲೂ ನೋಡ್ತಾ ಇರ್ತೇನೆ, ಯೂಟ್ಯೂಬ್ ಅಲ್ಲಿ ಲಿಂಕ್ ಇದೆ, ಬಟ್ ಎಲ್ಲಾ ಕಡೆನೂ ವಾಯ್ಸ್ ಚೆನ್ನಾಗಿ ಬರ್ತಾ ಇರ್ತದೆ. ಜೂಮ್ ಅಲ್ಲಿ ಇದೆ. ಅಂದ್ರೆ ನಂದು ಬೇರೆ ಯೂಟ್ಯೂಬ್ ವಿಡಿಯೋಗಳೆಲ್ಲ ವಾಯ್ಸ್ ನಾನು ಇಟ್ಕೊಂಡು ಕೆಲಸ ಮಾಡ್ತಾ ಕೇಳ್ತಾ ಇರ್ತೆ, ಅದು ಕೇಳಿದಷ್ಟು ಇದು ಕೇಳಿಸುದಿಲ್ಲ ನಂಗೆ. ಹಾಗಾದ್ರೆ ನಮ್ದೇ ಈ ಕಡೆ ಹೌದು. ಇರ್ಲಿ ಒಂದು ಎಕ್ಸ್ಟ್ರಾ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ತುಂಬಾ ಧನ್ಯವಾದಗಳು. ಅವೇರ್ನೆಸ್ ಇದೆಯಲ್ಲ ಈಗ. ಹೌದೌದು, ಅದನ್ನ ತುಂಬಾ ಎಲ್ಲಿ ಚೆನ್ನಾಗಿದೆ. ಮೊಬೈಲ್ ಅದು ಇದನ್ನ ಚೆಕ್ ಮಾಡ್ತೀರಲ್ವಾ, ಮೊಬೈಲ್ ಅಲ್ಲಿ ಮಾಡ್ತೀರಾ ನಾವು ಆ್ಯಪ್ ಅಲ್ಲಿ? ನಾನ್ ಮೊಬೈಲ್ ಅಲ್ಲಿ. ಓಕೆ, ಇವಾಗ ಎಷ್ಟಿದೆ ಡೀಪ್ ಸ್ಲೀಪ್? ಹಾ ಅದೇ ಒಂದ್ ದಿವ್ಸ 1 ಗಂಟೆ ಡೈಲಿ ಹಾಕಂತ ಇದೆ ವಾಚ್. 1 ಅವರ್ ಒಂದೊಂದ್ ದಿನ ಒಂದೊಂದ್ ತರ ಇರುತ್ತೆ. ದಿನಕ್ಕೆ ಒಂದು 40 ನಿಮಿಷ, 1 ಅವರ್ ಆದ್ರೂ ಡೀಪ್ ಅನ್ನೋದು ಬೇಕಾಗ್ತದೆ. ಅದು ಫುಲ್ಲು ಹೈ ಅಂದ್ರೆ ಇನ್ ಫ್ರೀಕ್ವೆನ್ಸಿ ವೇರಿಯೇಷನ್ ಆಗ್ತದೆ, ಮೈಂಡ್ ಫ್ರೀಕ್ವೆನ್ಸಿ ಅಂತೀವಲ್ಲ ಅದು ಬೇಕಾಗ್ತದೆ. ಓಕೆ ಮೇಡಮ್. ಸರ್ ನಿಮ್ಮ ಇದ್ರಲ್ಲಿ ನೀವು ಹಾಕೊಂಡಿದ್ರ ವಾಚ್, ಸ್ಮಾರ್ಟ್ ವಾಚ್? ನಾವು ಹಾಕೊಂಡಿಲ್ಲ, ಇಲ್ಲ ನಾನು ಅದನ್ನ ಬಳಸಿಲ್ಲ. ನೋಡೋಣ ಇನ್ನು ಮುಂದೆ ಬಳಸೋಣ. ಅದು ಹಾಕಿ ಸರ್, ಅದು ಇಲ್ಲ ನಮ್ದು ಆದಷ್ಟು ಸರಳ ಮಾರ್ಗ. ಸರಳ ಅಂದ್ರೆ ಈಗ ನಾನು ಫಾಲೋ ಮಾಡಕ್ ಹೇಳಿದ್ರೆ ಮತ್ತೆ ಎಲ್ಲರಿಗೂ ನಾನು ಅಡ್ವೈಸ್ ಮಾಡಬೇಕಾಗ್ತದೆ, ಅಷ್ಟು ದೊಡ್ಡ. ನಾನು ಇದಕ್ಕೋಸ್ಕರ ಹಾಕಿದ್ದಿ ಸ್ಲೀಪ್ ಇದಂದ್ರೆ ನನ್ ಮಗಂದಿದೆ ಅದಿದೆ, ಡೀಪ್ ಸ್ಲೀಪ್ ಎಷ್ಟೊತ್ತು ಹೋಗ್ತದೆ ಅಂತ ನೋಡ್ಕಂತ ತುಂಬಾ ಆಸೆ ಇತ್ತು. ಆಮೇಲೆ ಅವನ್ ಹಾಕೊಂಡ್ ಬಂದಿದ್ದ, ಅದನ್ನ ಕಟ್ಕೊಟ್ಟ ನನ್ಗೆ. ಒಳ್ಳೆ ಸಾಧ್ಯವಾದ್ರೆ ಹಾಕೋಬೇಕು ಎಲ್ಲರೂ. ಅದು ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಎಲ್ಲರಿಗೂ ಸಾಧ್ಯ ಆಗಲ್ಲ, ಅದಕ್ಕೆ ನಾವು ಯಾರಿಗೂ ಅಡ್ವೈಸು ಮಾಡಕ್ ಅರಿವಿದ್ರೆ ಸಾಕು. ನಾನು ಎಷ್ಟೊತ್ತು ಧ್ಯಾನ ಮಾಡ್ತಾ ಇದ್ದೀನಿ, ಎಷ್ಟು ಸ್ಲೀಪ್ ಮಾಡಿ ಸಾಕು.
ಏನೇನೋ ಮಾತಾಡ್ಕಂತ ಎಣ್ಸಿತೆ ಈಗ ಎಂತ ನೆನಪಾಗ್ತಾ ಇಲ್ಲ. ಹ್ಮ್. ಓಕೆ. ಹ್ಮ್. ಹರಿಪ್ರಿಯಾ ಮಾಸ್ಟರ್ ಮಾತಾಡಿ. ಸರ್ ನಮಸ್ತೆ ಸರ್, ನಂಗೊಂದು ಡೌಟ್ ಇತ್ತು. ಈಗ ನೀವು ಹೇಳಿದ್ರಲ್ವಾ ಇವನ್ ಬ್ರಹ್ಮಂಗೂ ಅಷ್ಟೇ ಸಾವಿದೆ ಇಷ್ಟು ವರ್ಷ ಅಂತ ಹೇಳಿದ್ರಲ್ವಾ, ಸೊ ಅದೇ ರೀತಿ ಇವನ್ ವಿಷ್ಣುಗೂ ಹಾಗೂ ಮಹೇಶ್ವರಂಗೂ ಸಾವಿದೆಯಾ ಸರ್? ಹೌದು, ಎಲ್ಲರಿಗೂ ಸಾವಿದೆ. ಅಂದ್ರೆ ನಾವು ಸಾಮಾನ್ಯವಾಗಿ ಈಗ ಆ, ಏನಾಗ್ತದೆ, ಹೇಳಿ ಸರ್. ಈಗ ನೀವು ಆ ವಿಶ್ವಮೂಲ ಚೈತನ್ಯ ಶಕ್ತಿಗೆ ಯಾವತ್ತೂ ಅಂತ್ಯ ಅನ್ನೋದಿಲ್ಲ. ಅದಕ್ಕೆ ನೀವು ಹೆಸರು ಬೇರೆ ಬೇರೆ ಇಟ್ಕೊಂಡಿರ್ಬೇಕು. ಕೆಲವರು ನಾರಾಯಣ ಅಂತ, ವೈಷ್ಣವರು ನಾರಾಯಣ ಅಂತ ಗುರುತಿಸ್ತಾರೆ. ವೈಷ್ಣವ ಪರಂಪರೆಯಲ್ಲಿ ನಾರಾಯಣ, ಶೈವ ಪರಂಪರೆಯಲ್ಲಿ ಶಿವ ಅಂತ. ಆದ್ರೆ ಆ ಇಬ್ರು ಹೇಳ್ತಾ ಇರೋದು ಯಾವುದು ಅಂದ್ರೆ ಆ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನೇ ಹೇಳ್ತಾ ಇದೆ, ಪ್ರತಿಪಾದನೆ ಮಾಡ್ತಾ ಇದೆ. ಅಂದ್ರೆ ಪರಮಾತ್ಮ ಶಕ್ತಿ. ಅದನ್ನೇ ಹೇಳಿದ್ದು ನಾನು, ತತ್ ತತ್. ಅದಕ್ಕೆ ಹೆಸರಿಲ್ಲ, ಹೆಸರು ನಾವು ಇಟ್ಟಿದೀವಿ ಅಷ್ಟೇ. ಓಕೆ ಗೊತ್ತಿಲ್ಲ ಸರ್. ತತ್. ಹಾಗಾಗಿ ಆ ತತ್ವ ತತ್ ಅಂತ ಹೇಳ್ತಾ ಇದೆ, ಯಾವುದೋ ಒಂದು ಇದೆ ಅಂತ ಹೇಳಿ ಉಪನಿಷತ್ತಿನಲ್ಲಿ ಅದೇ ಹೇಳೋದು. ಬಟ್ ಅದಕ್ಕೆ ಆಕಾರ ಏನು ಇಲ್ವಾ ಸರ್ ಆಕ್ಚುಲಿ? ಇಲ್ಲ, ನಿಮಗೆ ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಸರ್ವ ವ್ಯಾಪಿ ಆದಂತ ಅದೊಂದು ಶಕ್ತಿ, ಎನರ್ಜಿ ಅಷ್ಟೇ ಅದು. ಅರ್ಥ ಆಯ್ತಲ್ಲ? ಒಂದು ಎನರ್ಜಿ. ಓಕೆ. ಎನರ್ಜಿಗೆ ನೀವು ಯಾವ ಎನರ್ಜಿನ ನೀವು ಯಾವ ರೂಪ ಕೊಡ್ತೀರಿ? ಇವತ್ತು ನಮಗೆ ನನ್ನೊಳಗೆ ಹೈ ಎನರ್ಜಿ ಬಂತು, ಎಲ್ಲಿಂದ ಬಂತು, ಯಾವ ರೂಪದಲ್ಲಿ ಬಂತು? ಜಸ್ಟ್ ಅನ್ ಎನರ್ಜಿ. ಪರಮಾತ್ಮ ಶಕ್ತಿ ಅನ್ನೋದು ಕೂಡ ಒಂದು ಎನರ್ಜಿ ಅಷ್ಟೇ. ನೀವು ಅದಕ್ಕೊಂದು ನೀವು ಅದನ್ನ ಹೆಂಗೆ ಬೇಕಾದ್ರೂ ಚಿಂತನೆ ಮಾಡ್ಬೋದು ಅಷ್ಟೇ. ವೇದಗಳ ಕಾಲದಲ್ಲಿ ಯಾವ ವಿಗ್ರಹಾರಾಧನೆ, ದೇವಸ್ಥಾನ ಇವೇನು ಇರಲಿಲ್ಲ. ಅವ್ರು ಜಸ್ಟ್ ಪ್ರೇಯರ್ ಮಾಡ್ತಾ ಇದ್ರು, ಧ್ಯಾನ ಮಾಡ್ತಾ ಇದ್ರು, ತಪಸ್ಸು ಮಾಡ್ತಾ ಇದ್ರು. ಕೆಲವೊಂದಕ್ಕೆ ಯಜ್ಞಯಾಗ ಈ ತರದ ಅದು ಕಾಲಾಂತರದಲ್ಲಿ ಉತ್ತರ ವೇದಗಳ ಕಾಲದಲ್ಲಿ ಬೆಳೆದುಕೊಂಡು ಬಂತು. ಅರ್ಧ ಬಿಟ್ರೆ ಇದು ಇತ್ತೀಚೆಗೆ ಅತಿಯಾಗಿದೆ. ದೇವಸ್ಥಾನ ಕಟ್ಟೋದಂತೆ, ಪೂಜೆ ಪುನಸ್ಕಾರ, ಸೋಮವಾರ ಒಂದ್ ದೇವಸ್ಥಾನ, ಮಂಗಳವಾರ ಒಂದ್ ದೇವಸ್ಥಾನ, ಬುಧವಾರ ಒಂದ್ ದೇವಸ್ಥಾನ. ಅಲ್ಲ, ನಾವು ಒಂದು ಕಾಲದಲ್ಲಿ ಅದನ್ನು ಮಾಡಿದವ್ರೆ, ಅದಕ್ಕೆ ಹೇಳಿದ್ದು. ಇಲ್ಲ ಸರ್, ನಾನು ಮಾಡಿದ್ದೀನಿ ಕಟ್ಟೆ ಪೂಜೆ, ಇದು ಅಲ್ಲ ಅಲ್ಲ ದಸರಾ ಟೈಮಲ್ಲಿ ಪೂಜೆ ಅದೆಲ್ಲ ಮಾಡ್ತಿದ್ವಿ. ಬಟ್ ಈಗ ಬಂದ ಮೇಲೆ ಸ್ವಲ್ಪ ತುಂಬಾ ಕಡಿಮೆ ಆಗೋಗಿದೆ ಸರ್. ಈಗ ಅಷ್ಟೊಂದು ಏನ್ ಪೂಜೆ ಏನ್ ಮಾಡ್ತಿದ್ವಿ. ಹಾಗಾಗಿ ಅದೇ ಅಷ್ಟೇ ನಾವು ತಿಳ್ಕೊಳ್ಬೇಕು. ನೀವು ಹೆಸರಿನಿಂದ ಅದು ಗುರುತಿಸೋದು ಬೇಡ, ಕನ್ಫ್ಯೂಸ್ ಆಗ್ತದೆ. ಈಗ ಇವರಿಗೆ ಈಗ ಇಲ್ಲ ಶಿವನ ಒಂದು ದಿನ ಅಂತ್ಯ ಆಗ್ತಾನಂದ್ರೆ ಶೈವರಿಗೆ ಬೇಜಾರಾಗ್ತದೆ. ಇಲ್ಲ ನಾರಾಯಣನ ಒಂದು ದಿನ ಅಂತ್ಯ ಅಂತಂದ್ರೆ ವೈಷ್ಣವರಿಗೆ ಬೇಜಾರಾಗ್ತದೆ. ಇಲ್ಲಿ ಪರಂಪರೆಗಳ ಅವಶ್ಯಕತೆ ಇಲ್ಲ. ಸತ್ಯ ಏನು ಅನ್ನೋದ್ರ ಬಗ್ಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಹೆಸರಿನಿಂದ ಬೇಡ. ಆ ವಿಶ್ವಮೂಲ ಚೈತನ್ಯ ಶಕ್ತಿ, ಒಂದು ಪರಮಾತ್ಮ ಶಕ್ತಿ ಇದೆ. ಅದನ್ನ ಬಿಟ್ಟು ಉಳಿದವರೆಲ್ಲರೂ ಆತ್ಮರು. ಆ ಶಕ್ತಿ ಯಾವತ್ತೂ ಅಂತ್ಯ ಅನ್ನೋದಿಲ್ಲ, ಜೀವನಿಗೂ ಅಂತ್ಯ ಅನ್ನೋದಿಲ್ಲ. ಬ್ರಹ್ಮದೇವರು ನಾಶ ಆಗ್ತಾರೆ ಅಂದ್ರೆ ಆ ಸ್ಥಾನ ಅಥವಾ ಆ ದೇಹ ಅನ್ನೋದು ನಾಶ ಆಗ್ತದೆ ಹೊರತು ಅವರೇನು ನಾಶ ಆಗೋಲ್ಲ. ಅದು ಒಂದು ಆತ್ಮ, ಉನ್ನತ ಸ್ಥಿತಿಯಲ್ಲಿರುವಂತ ಒಂದು ಆತ್ಮ. ಆಯ್ತಾ? ಅದು ಕೂಡ ದೇವನ ಭಗವಂತನಲ್ಲಿ ಹೋಗಿ ಲೀನ ಆಗ್ತದೆ ಅನ್ನೋದು ಅದರ ಅರ್ಥ ಹೊರತು ಅದು ನಾಶ ಆಯ್ತು ಅಂತಲ್ಲ. ಸ್ಥೂಲ ರೂಪ ನಾಶ ಆಗ್ತದೆ, ಸೂಕ್ಷ್ಮ ರೂಪ ಹಾಗೇ ಇರ್ತದೆ. ಅದನ್ನೇ ಹೇಳಿದ್ದು ನಾವು ಮೊದಲನೇ ಅಧ್ಯಾಯ, ಎರಡನೇ ಅಧ್ಯಾಯ ಹೇಳುವಾಗಲೇ ಹೇಳಿದ್ದು, ಜೀವನಿಗೆ ಆತ್ಮನಿಗೆ ಎಂದೂ ಸಾವಿಲ್ಲ. ಅವನು ಪರಮಾತ್ಮನ ಹಾಗೆ ಅನಾದಿ ನಿತ್ಯನಾಗಿದ್ದಾನೆ. ಅರ್ಥ ಆಯ್ತಲ್ಲ? ಹಾಗೆ ತಿಳ್ಕೊಳ್ಬೇಕಷ್ಟೇ. ಅವ್ರು ಜಸ್ಟ್ ಡ್ಯೂಟಿ ಮಾಡ್ತಾರೆ. ಅದನ್ನೇ ಅವರು ಹಾಸ್ಟೆಲ್ ಮಾಸ್ಟರ್ಸ್ ಅಂತ ಹೇಳಿ. ನೀವೆಲ್ಲ ದೇವರಾಗೋದು ಅಂದ್ರೆ ಅದೇ. ನೀವು ಕೂಡ ದೇವರು. ಪತ್ರಿಜಿಯವ್ರು ಹೇಳಿ ಎಲ್ಲರೂ ಈಗ ಶಿವ ಯೂಶಲ್ ಆಗಿ ಯಾವಾಗ್ಲೂ ಧ್ಯಾನದಲ್ಲೇ ಇರ್ತಾರೆ ಅಲ್ವಾ ಸರ್? ಮೆಡಿಟೇಷನ್ ಮಾಡ್ತಾನೆ ಇರ್ತಾರೆ, ಆಗ್ಲೂ ರಾತ್ರಿ ಟೈಮೇ ಇಲ್ಲ. ಬಟ್ ಅವ್ರದ್ದು ಹಿಂಗ್ ಕನ್ಸಿಡರ್ಡ್ ಆಗುತ್ತೆ ಸರ್? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ವಿಷ್ಣು ವರ್ಕ್ ಅವ್ರ ಡ್ಯೂಟಿನ ಮಾಡ್ತಿರ್ತಾರೆ. ಈಗ ನೋಡಿ, ಎಲ್ಲರೂ ಒಂದು ಉನ್ನತ ಸಾಧನೆ ಮಾಡ್ತಾ 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 ಒಂದು ಉನ್ನತ ತಲುಪಿದಾಗ ಅವರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನ ಪರಮಾತ್ಮನಿಂದ ಒಂದು ನಿಭಾಯಿಸ್ತಾರೆ. ಆ ಒಂದು ಶಕ್ತಿ ಸಾಮರ್ಥ್ಯ ಅವರಿಗೆ ಬಂದಿರ್ತದೆ. ದೇವರು ಅವರ ರೂಪದಲ್ಲಿ ಆ ರೀತಿ ಇದ್ದು ಅದನ್ನೇ ನಾವು ಏನಂತೀವಿ, ಒಳಗಡೆ ಅಂತರ್ಯಾಮಿಯಾಗಿ ನಿಂತು ಎಲ್ಲವನ್ನು ಮಾಡಿಸ್ತಾನೆ ಅನ್ನುವುದು ಅರ್ಥ. ಅದು ಹಾಗೆ ದೇವರು ಎಲ್ಲವನ್ನು ಆ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಮಾಡಿಸ್ತಾನೆ. ಗೊತ್ತಾಯ್ತಲ್ಲ? ಆಮೇಲೆ ಅವರೆಲ್ಲ ನೀವು ಈಗ ಹೆಂಗೆ ಇಲ್ಲಿ ನೋಡಿ, ಇಲ್ಲೇ ಸಾಧನೆ ಮಾಡಿದ ಮಾಸ್ಟರ್ಸ್ಗೆ ಯಾರಿಗೆ ಅರ್ಹತೆ ಇದೆ ಅವ್ರ ಮೂಲಕ ಕೆಲಸ ಮಾಡಿಸ್ತಾ ಹೋಗ್ತಾರೆ. ಅವರಿಗೆ ದೇಹ ಇಲ್ಲ, ಯಾರಿಗೆ ದೇಹ ಆ ಒಂದು ಅರ್ಹತೆ ಇದೆ ಅವ್ರ ಮೂಲಕ ಮಾಡಿಸ್ತಾರೆ. ಒಂದು ಧ್ಯಾನ ಅಂತಂದ್ರೆ ನಮ್ಮ ಮೂಲಕನೇ ಒಂದು ಧ್ಯಾನ ಯಜ್ಞ ಆಗ್ತದೆ ಅಂದ್ರೆ ಅದು ಬರೀ ನನ್ನಿಂದ ನಡೆಯೋದಲ್ಲ. ಅದು ನಾನು ಕೇವಲ ಒಂದು ಸಿಂಬಲ್.
ಗುರುವಿನ ಸ್ಥಾನದಲ್ಲಿ ಒಂದು ದೇಹ ಧಾರಣೆ ಮಾಡಿದ ಒಂದು ಸಿಂಬಲ್ ಅಷ್ಟೇ. ಆದ್ರೆ ಅದರ ಹಿಂದೆ ಈ ಸಮಸ್ತ ಗುರುಶಕ್ತಿ ಇರ್ತದೆ. ಅಂದ್ರೆ ನನ್ನೊಳಗೆ ಎಲ್ಲಾ ಗುರುಗಳು ಇರ್ತಾರೆ, ಪತ್ರಿಜಿಗಳು, ಅವತಾರ್ ಬಾಬಾಜಿ ಅವರಿಂದ ಹಿಡಿದು ಪ್ರತಿಯೊಂದು ಗುರುಶಕ್ತಿ ನನ್ನೊಳಗೆ ಇದ್ದು ಆ ಶಕ್ತಿ ಸಾಮರ್ಥ್ಯವನ್ನು ತುಂಬಿ ಪ್ರೇರಣೆ ಮಾಡಿ ಪ್ರತಿಯೊಂದನ್ನು ಮಾಡಿ ಆ ಆ ಒಂದು ಲೋಕ ಕಲ್ಯಾಣದ ಕೆಲಸವನ್ನು ಸಂಪೂರ್ಣಗೊಳಿಸ್ತಾರೆ. ಹಾಗಾಗಿ ಅದಕ್ಕೆ ಹೇಳೋದು, ನಾವೆಲ್ಲ ಕೇವಲ ಒಂದು ಮಾಧ್ಯಮ ಅಷ್ಟೇ. ಹಾಗೆ ಎಲ್ಲರೂ ಕೂಡ ಒಂದು ಮಾಧ್ಯಮ. ಅವರವರ ಶಕ್ತಿ ಸಾಮರ್ಥ್ಯ ಯೋಗ್ಯತೆಗೆ ಅನುಸಾರವಾಗಿ ಅವರನ್ನ ಬಳಸಿಕೊಳ್ತಾರೆ. ಯಾಕಂದ್ರೆ ಅವರಿಗೆ ದೇಹ ಇಲ್ಲಲ್ಲ, ಹಾಗಾಗಿ ಯಾರು ಅದಕ್ಕೆ ಅರ್ಹರಿದ್ದಾರೆ ಅವರ ಮೂಲಕ ಮಾಡಿಸ್ತಾರೆ. ಹಾಗಾಗಿ ಅದಕ್ಕೆ ನಾನು ಮಾಡಿದೆ ಅನ್ನೋದು ಬೇಡ. ಎಲ್ಲ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ, ನಾವು ಎಲ್ಲ ಒಬ್ಬ ಸೇವಕರಷ್ಟೇ. ನಮ್ಮ ಡ್ಯೂಟಿ ಏನಿದೆ ಅದನ್ನ ನಾವು ಮಾಡ್ತಾ ಇದ್ದೀವಿ, ಮಾಡ್ಬೇಕಷ್ಟೇ. ಹ್ಮ್. ಸವಿತಾ ಮಾಸ್ಟರ್, ಯಾಕೆಂದ್ರೆ ನಾನು ಒಂದು ಕಾಲದಲ್ಲಿ ಎಲ್ಲವನ್ನ ವಿಮರ್ಶನೆ ಮಾಡಿದವನು. ಅಂದ್ರೆ ಐ ಆಮ್ ಫಾಲೋವರ್ ಆಫ್ ದ್ವೈತ ಸಿದ್ಧಾಂತ. ನಾನು ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಎಷ್ಟು ಫಾಲೋವರ್ ಅಂತಂದ್ರೆ, ನಾನು ಅದನ್ನ ಬಿಟ್ಟರೆ ಉಳಿದದ್ದೆಲ್ಲ ಅಸತ್ಯ, ಅವರೆಲ್ಲ ಯಾವತ್ತೂ ಮೋಕ್ಷಕ್ಕೆ ಹೋಗಲ್ಲ, ಇವರು ಮಾತ್ರ ಹೋಗುವರು ಅನ್ನುವ ಸ್ಥಿತಿಯಲ್ಲಿದ್ದವು. ಆದ್ರೆ ಅದು ಆ ನಿರಂತರ ಜ್ಞಾನದ, ಅಂದ್ರೆ ಆ ಮನನ ಮಾಡ್ತಾ 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 ಆಮೇಲೆ ಸತ್ಯದ ಅರಿವಾಯಿತು. ಅಂದ್ರೆ ನಾವು ಎಲ್ಲಿ ಎಡುತ್ತಾ ಇದ್ದೀವಿ. ಅದಕ್ಕೆ ಹೇಳೋದು, ಅದಕ್ಕೆ ಯಾರನ್ನು ಅದು ತಪ್ಪು ಗಿಪ್ಪು ಅಂತ ನಾವು ಯಾವುದನ್ನ ತೊರೆಯೋದು ಬೇಡ. ಎಲ್ಲವೂ ಹೇಳಲಿಕ್ಕೆ ಹೊರಟಿದ್ದು ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿ, ಅದನ್ನ ಅನುಸಂಧಾನ ಪ್ರಾಕ್ಟಿಕಲ್ ಆಗಿ ನಮ್ಮ ಲೈಫಲ್ಲಿ ಸಾಧನೆಗೆ ಬಳಸಿಕೊಳ್ಳುವಲ್ಲಿ ನಾವು ಎಡುತ್ತಾ ಇದ್ದೀವಿ. ಹಾಗಾಗಿ ಆ ಅದಕ್ಕೆ ನೀವು ಹೆಸರಿಂದ ಗುರುತಿಸಿದ್ರೆ ನಾವು ತಪ್ಪು ಎಡವಟ್ಟು ಮಾಡೋದು. ಇಲ್ಲ ನಮ್ಮ ದೇವರು ರಾಮ, ಇಲ್ಲ ಅವ್ರ ದೇವರು ಅಲ್ಲ, ಅವ್ರಿಗೆ ಬೇರೆ ದೇವರು, ನಮ್ಮ ದೇವರು, ಇದು ಶುರುವಾಗ್ತದೆ. ಹೆಸರಿಂದ ಗುರುತಿಸ್ಲಿಕ್ಕೆ ಹೋದ್ರೆ ಬೇರೆ ಬೇರೆ ಆಗ್ತದೆ, ಅಜ್ಞಾನ ಶುರುವಾಗ್ತದೆ. ಅದಕ್ಕೆ ಹೇಳುದು, ಅದಕ್ಕೆ ಉಪನಿಷತ್ತಿನಲ್ಲಿ ತತ್ ಅಂದ್ಬಿಟ್ರು ಅವರು. ಅದಕ್ಕೆ ಅದು 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 ಅಷ್ಟೇ. ಅದಕ್ಕೆ ಹೆಸರು ಗೊತ್ತಿಲ್ಲ, ನಿನಗೆ ಯಾವ ಇಷ್ಟ ಬರ್ತದೆ ಹೆಸರು ಇಟ್ಕೋ ಅಷ್ಟೇ. ಆಯ್ತಾ? ಹ್ಮ್. ಆ ಹಾಗೆ ಅದಕ್ಕೆ ಹೇಳೋದು, ನಾವು ಆ ರೂಪದಲ್ಲಿ ನಾವು ಚಿಂತನೆ ಮಾಡೋದಿಲ್ಲ. ಒಬ್ಬ ಸಾಧಕ ಜೀವ ಹಾಗೆ ಯೋಚನೆ ಮಾಡಿ. ಓಕೆ, ಸವಿತಾ ಮಾಸ್ಟರ್ ಮತ್ತೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಮಾಸ್ಟರ್. ಸರ್. ಕಗ್ಗದೊಂದು ಸಾಲು, ಒಂದು ಪದ್ಯ ಹೇಳಿಯ ಸರ್. ಹೊರಗೆ ಲೋಕಾಸಕ್ತಿಯೊಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ ಒಳಗುದಾಸೀನ, ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ, ವರಯೋಗ ಮಾರ್ಗವಿದು ಮಂಕುತಿಮ್ಮ, ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ, ಪರಮ ತತ್ವವ ಕಂಡ ಗುರುವ ನರಸುವುದೆಲ್ಲಿ, ದೊರೆತಂದು ನೀ ಧನ್ಯ ಮಂಕುತಿಮ್ಮ. ನಾವು ಜೀವನದಲ್ಲಿ ಇರಬೇಕಾದ ರೀತಿ ಇದು. ಹೊರ ಜಗತ್ತಿನ ಲೋಕ ವ್ಯವಹಾರಗಳಲ್ಲಿ ತೊಡಗಿರಬೇಕು, ಆದರೆ ಒಳ ಮನಸ್ಸಿನಲ್ಲಿ ಅದರ ಬಗ್ಗೆ ವಿರಕ್ತಿ ತುಂಬಿರಬೇಕು. ಹೊರ ಜಗತ್ತಿನಲ್ಲಿ ಕಾರ್ಯಗಳಲ್ಲಿ ತೊಡಗಿರಬೇಕು, ಒಳ ಮನಸ್ಸಿನಲ್ಲಿ ಅವುಗಳ ಬಗ್ಗೆ ಉದಾಸೀನವಿರಬೇಕು. ಹೊರ ಜಗತ್ತಿನಲ್ಲಿ ಸಂಸಾರ ಮತ್ತು ಸಾವು ಸಂಸ್ಕೃತಿಗಳ ಭಾರಗಳನ್ನು ಹೊರಬೇಕು, ಆದರೆ ಒಳ ಮನಸ್ಸಿನಲ್ಲಿ ಅವುಗಳ ಬಗ್ಗೆ ತಿರಸ್ಕಾರವಿರಬೇಕು. ಇದು ಜ್ಞಾನಿಯಾದವನು ಅನುಸರಿಸುವ ಹಾದಿಯಾಗಿದೆ. ಕರೆಕ್ಟ್. ಮಂಕುತಿಮ್ಮನ ಇನ್ನೊಂದರದ್ದು ತಾತ್ಪರ್ಯ ಹೇಳಿಯ ಸರ್. ಇನ್ನೊಂದರದ್ದು ಹೇಳಿ. ಸೂರ್ಯನನ್ನು ನೋಡುವುದಕ್ಕಿಂತ ಅವನ ಕಿರಣಗಳನ್ನು ಅನುಭವಿಸುವುದು ಸುಲಭವಾದದ್ದು. ಶ್ರೇಷ್ಠ ಶಾಸ್ತ್ರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಒಂದು ಉದಾಹರಣೆಯನ್ನು ಅರಿಯುವುದು ಸುಲಭ. ಆದರೆ ಪರಮ ತತ್ವವನ್ನು ಕಂಡಿರುವ ಗುರುವನ್ನು ಎಲ್ಲಿ ಹುಡುಕುವುದು? ಅಂತಹ ಗುರು ನಿನಗೆ ಸಿಕ್ಕ ದಿನ ನೀನು ಧನ್ಯನಾಗುವೆ ಸರ್. ಇದೆಲ್ಲ ನಮಗೆ ಹೇಳಿದಾಗಿದೆ ಸರ್. ನಿಮ್ಮಂತ ಗುರು ಸಿಕ್ಕಿದ್ದು ನಮಗೆ ನಿಜವಾಗ್ಲೂ ಎಷ್ಟೋ ಜನ್ಮದ ಪುಣ್ಯ ಅಂತ ಎನಿಸ್ತೇನೆ ಸರ್. ನಾನು ಇವತ್ತಿಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಸರ್. ಇದು ನೀವು ಭಗವದ್ಗೀತೆ ಬಗ್ಗೆ ಹೇಳಿದ್ದು. ಅದೇ ಅಂದ್ರೆ ಅದು ತಿಳ್ಕೊಳ್ಳೇಬೇಕಲ್ಲ ಪ್ರತಿಯೊಬ್ಬ ಸಾಧಕ ಜೀವ. ಏನಾಗ್ತದೆ, ನನ್ನ ಮಾರ್ಗ ಏನು, ನನ್ನ ಅಲ್ಟಿಮೇಟ್ ಗೋಲ್ ಏನು ಅನ್ನೋದನ್ನು ಪ್ರತಿಯೊಬ್ಬರು ತಲೆಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇಲ್ಲ ಅಂದ್ರೇನೆ ಅಜ್ಞಾನ ಶುರುವಾಗೋದು. ವ್ಯಾಮೋಹ, ಮೋಹ, ಕಾಮ, ಲೋಭ, ಯಾವ್ಯಾವುದ್ರಲ್ಲೂ ಇಲ್ದಾದ್ರಲ್ಲಿ ಸಿಕ್ಕಾಕೊಂಡು ಒದ್ದಾಡೋದು.
ಅದನ್ನೇ ಹೇಳಿದ್ದು, ಅದನ್ನೆಲ್ಲ ಮಾಡದೆ ಸುಮ್ಮನೆ ಕುತ್ಕೊಳ್ಳಿ ಅಂತ ಅದರ ಅರ್ಥ ಅಲ್ಲ. ನೀವೇ ಹೇಳಿದ್ರಲ್ಲ, ಎಲ್ಲದರೊಳಗೆ ಇದ್ದು ಇಲ್ಲದ ಹಾಗೆ, ಅಂದ್ರೆ ಒಳಗಡೆಯಿಂದ ಹೊರಗಡೆಯಿಂದ ಎಲ್ಲದರಲ್ಲೂ ಇರಬೇಕು, ಒಳಗಡೆಯಿಂದ ನಿರ್ಲಿಪ್ತವಾಗಿರ್ಬೇಕು, ಅಂದ್ರೆ ಅಂಟಿಸ್ಕೊಳ್ಬಾರ್ದು. ಅದನ್ನೇ ಹೇಳೋದು, ಅಟ್ಯಾಚ್ಮೆಂಟ್ ಬೇಕು. ಅಟ್ಯಾಚ್ಮೆಂಟ್ ಇಲ್ಲದೆ ಇದ್ರೆ ಬದುಕೋದಕ್ಕಾಗೋದಿಲ್ಲ. ಅಟ್ಯಾಚ್ಮೆಂಟ್ ಇಲ್ಲ ಅಂದ್ರೆ ತಾಯಿ ಮಗುನ ಹೆಂಗೆ ಸಾಕ್ತಾರೆ? ನನ್ನ ಮಗು ಇದು ಅಂತ ಒಂದು ಅಟ್ಯಾಚ್ಮೆಂಟೇ ಇಲ್ಲ ಅಂದ್ರೆ ಆ ಮಗುವನ್ನು ಹೆಂಗೆ ಬದುಕಲಿಕ್ಕಾಗ್ತದೆ? ಆ ಗಂಡ ಹೆಂಡತಿಯ ನಡುವೆ ಒಂದು ಅಟ್ಯಾಚ್ಮೆಂಟೇ ಇಲ್ಲ ಅಂದ್ರೆ ಜೀವನ ನಡೆಯೋದಾದ್ರೆ ಹೇಗೆ? ಆದರೆ ಓವರ್ ಅಟ್ಯಾಚ್ಮೆಂಟ್ ಇರಬಾರ್ದು. ಆ ಅಟ್ಯಾಚ್ಮೆಂಟ್ ಅಲ್ಲಿ ಮುಳುಗಿ ಹೋಗಬಾರ್ದು, ಭ್ರಮೆಯಲ್ಲಿ ಮುಳುಗಬಾರ್ದು. ಮಾಯೆ ಇಲ್ಲ, ಅದೇ ಮಾಯೆ. ಮಾಯೆ ಅಂದ್ರೆ ಅದು ಏನು, ಭ್ರಮೆ ಅಂದ್ರೆ ಅದೇ ಭ್ರಮ. ಅಸತ್ಯವನ್ನ, ಅಶಾಶ್ವತವಾದದ್ದನ್ನ ಇದೇ ಸತ್ಯ, ಇದೇ ಜಗತ್ತು ಅಂತ ಯಾರು ಮುಳುಗಿ ಹೋಗ್ತಾರೆ, ಆ ಅದೇ ಅದೇ ಏನು ಮಾಯೆ. ಈ ಮಾಯೆ ಎನ್ನುವುದು ಎಲ್ಲೋ ಇರೋದಲ್ಲ, ನಮ್ಮ ತಲೆಯಲ್ಲೇ ಇರೋದು. ನಾವು ಅದನ್ನ ಮೀರಿ ಬದುಕೋದಕ್ಕೆ ಸಾಧ್ಯ ಇದೆ, ಆಯ್ತಲ್ಲ. ಆ ಅದಕ್ಕೆ ಹೇಳೋದು, ಯಾವುದು ಮಾಡೋದು ತಪ್ಪ, ಎಲ್ಲದರಲ್ಲೂ ಇರಬೇಕು. ಇಲ್ಲದ ಹಾಗೆ ಯಾವುದನ್ನು ಅಂಟಿಸಿಕೊಳ್ಳದ ಹಾಗೆ ಇರಬೇಕಾಗ್ತದೆ. ಥ್ಯಾಂಕ್ ಯು ಸರ್. Okay. ಥ್ಯಾಂಕ್ ಯು. ಯಾಕೆಂದ್ರೆ ಈಗ ಭಗವದ್ಗೀತೆಯನ್ನ ಹೇಗೆ ಬೇಕಾದ್ರೂ ಹೇಳ್ಬೋದು. ಹೇಗೆ ಬೇಕಾದ್ರೂ ಹೇಳ್ಬೋದು ಅಂತಂದ್ರೆ ಅವರವರ ಸಿದ್ಧಾಂತಕ್ಕೆ ಅನುಗುಣವಾಗಿ ಹೇಳುವ ಪರಂಪರೆಗಳಿದ್ದಾವೆ. ಅರ್ಥ ಆಯ್ತಲ್ಲ. ಈಗ ಅಂದ್ರೆ ಯಾರನ್ನು ನಾವು ಇದು ಮಾಡೋದು ಬೇಡ. ಸತ್ಯವನ್ನ ಹೇಳಲಿಕ್ಕೆ ಕೆಲವರು ಆ ಇದು ಮಾಡೋದಿಲ್ಲ. ಅಂದ್ರೆ ಏನು ಸತ್ಯವೋ ಅದನ್ನು ನಾವು ನಿರ್ಭಯವಾಗಿ ಹೇಳುವುದನ್ನ ಅಭ್ಯಾಸ ಮಾಡಬೇಕು. ಅದು ನಿಜವಾಗ್ಲೂ ಒಬ್ಬ ಸಾಧಕ. ಇಲ್ಲ ಅಂದ್ರೆ ಏನಾಗ್ತದೆ, ಇವತ್ತು ಪರಂಪರೆ, ಅವರವರ ಪರಂಪರೆಯ ಅನುಗುಣವಾಗಿ ಭಗವದ್ಗೀತೆಯನ್ನ ವಿವರಣೆ ಮಾಡ್ತಾ ಹೋಗ್ತಾರೆ. ಆದ್ರೆ ನಿಜವಾಗ್ಲೂ ಕೃಷ್ಣನ ಪ್ರಕಾರ ಯಾವ ರೂಪದಲ್ಲಿ, ಯಾವ ಉದ್ದೇಶದಿಂದ ಕೃಷ್ಣ ಹೇಳಿದ್ದಾನೆ ಅನ್ನೋದನ್ನ ಹೇಳಲ್ಲ. ಆದ್ರೆ ಹೇಳುವವರಿಗೆ ಗೊತ್ತಿಲ್ಲ, ಕೃಷ್ಣ ಇದ್ದ ಕಾಲದಲ್ಲಿ ಇವು ಯಾವ ಪರಂಪರೆಯೂ ಇರಲಿಲ್ಲ ಅಂತ. ಈಗ ಹುಟ್ಟಿಕೊಂಡು ಪರಂಪರೆ. ಆದ್ರೆ ಕೃಷ್ಣನ ಇವರಿಗೆ ಹೇಗೆ ಬೇಕೋ ಅದನ್ನ ಅರ್ಥ ಹೇಳ್ತಾರೆ ಹೊರತು ಅದರಲ್ಲಿ ಏನಿದೆ ಅರ್ಥವನ್ನ ಯಾರು ಹೇಳಲಿಕ್ಕೆ ಹೋಗುದಿಲ್ಲ. ಯಾಕೆಂದ್ರೆ ನಾವು ಆ ತಪ್ಪನ್ನು ಹಿಂದೆ ಅದೇ ತರದ ತಪ್ಪಿನ ಒಂದು ಅರ್ಥ ಮಾಡಿಕೊಂಡವರು ಇವತ್ತು ನಿಜವಾದ ಸತ್ಯದ ಅರಿವಿನಲ್ಲಿ ಹೋಗ್ತಾ ಇದ್ದೀವಿ. ಹೀಗಾಗಿ ಅದಕ್ಕೆ ಹೇಳೋ, ಅಂದ್ರೆ ಅದು ತಪ್ಪಲ್ಲ. ಒಂದು ಸಾರಿ ನಾವು ತಪ್ಪು ತಿಳ್ಕೊಳ್ಳೋದು ಕೂಡ ಒಳ್ಳೇದು. ಯಾಕೆಂದ್ರೆ ಅವಾಗ್ಲೇ ನಮ್ಗೆ ಗೊತ್ತಾಗೋದು ಸತ್ಯ ಯಾವುದು ಅನ್ನುವ ಒಂದು ಅನ್ವೇಷಣೆ ಶುರುವಾಗ್ತದೆ. ಹಂಗಾಗಿ ಅಂದ್ರೆ ಈಗ ನಾವೇ ಈಗ ಯೋಚನೆ ಮಾಡಿ, ಈಗ ಈ ಒಂದು ಪರಂಪರೆಯ ಪ್ರಕಾರ ಅವ್ರು ಹೇಳೋದು ಸತ್ಯ ಆದ್ರೆ ಉಳಿದ ಪರಂಪರೆಯವ್ರದೆಲ್ಲ ತಪ್ಪು ಅಂತ ಅರ್ಥ. ಅವ್ರ ಪ್ರಕಾರ ಅವ್ರದ್ದು ಸರಿ, ಇವ್ರದ್ದು ತಪ್ಪು ಅಂತ ಆಗ್ತದೆ. ಮತ್ತೆ ಯಾರ್ದು ಸರಿ ಇದೆ, ಎಲ್ಲರದ್ದು ತಪ್ಪೇ ಇದೆ ಅಂತ ಅರ್ಥ ಆಗ್ತದಲ್ವಾ? ಹಾಗಾಗಿ ಯಾವುದೂ ಮೇಲೂ ಅಲ್ಲ, ಕೀಳಲ್ಲ. ದ್ವೈತವೂ ಸರಿಯಾಗಿದೆ, ಅದ್ವೈತವೂ ಸರಿಯಾಗಿದೆ, ವಿಶಿಷ್ಟಾದ್ವೈತವೂ ಸರಿಯಾಗೇ ಇದೆ, ಶಕ್ತಿ ವಿಶಿಷ್ಟಾದ್ವೈತವೂ ಸರಿಯಾಗೇ ಇದೆ. ಎಲ್ಲ ಹೇಳ್ತಾ ಇರುವುದು ಒಂದು ಸಾಧಕ ಆತ್ಮ ಭಗವಂತನನ್ನ ಹೋಗುವ ದಾರಿಯಲ್ಲಿ ಯಾವ್ಯಾವ ಸ್ಥಿತಿಯನ್ನು ದಾಟ್ತಾ ಹೋಗ್ತದೆ ಅನ್ನುವುದೇ ಆ ತತ್ವ ಸಿದ್ಧಾಂತಗಳೇ ಹೊರತು ಅದರಲ್ಲಿ ಮೇಲು ಕೀಳು, ಅವ್ರು ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ, ಇವ್ರು ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋದು ಅಲ್ಲಿ ಇವರಾಗಿ ಹುಟ್ಟಿಸಿಕೊಂಡ ಸ್ವಾರ್ಥ. ನಂದು ಮೇಲಾಗಬೇಕು, ನಂದು ಶ್ರೇಷ್ಠ ಆಗಬೇಕು ಅನ್ನುವ ಒಂದು ಇದರ ತನ. ಯಾಕೆಂದ್ರೆ ನೋಡಿ, ನೀವು ಯೋಚನೆ ಮಾಡಿ, ನಮ್ಮ ಆತ್ಮದಲ್ಲಿ ಅದೇ ಸ್ಥಿತಿಯಲ್ಲಿ ಇರ್ತೀವಿ ಅಲ್ವಾ? ದ್ವೈತ ಹೇಳ್ತಾ ಇದೆ, ಮೊದಲು ದ್ವೈತ ಹೇಳ್ತದೆ, ನಾನು ಬೇರೆ ಪರಮಾತ್ಮ ಬೇರೆ. ಇವಾಗೆಲ್ಲ ನಾವು ಅದೇ ತರ ಬರ್ತಾ ಇದ್ದೀವ? ಇಲ್ಲ. ನಾವು ಒಪ್ಕೊಳಕ್ ರೆಡಿ ಇದ್ದೀವಿ. ಯಾರು ಎಷ್ಟೇ ಹೇಳಿದ್ರು ನಾವು ಪರಮಾತ್ಮ ನಾನು ಒಂದೇ ಎನ್ನುವ ಸ್ಥಿತಿ ನಮ್ಮಲ್ಲಿ ಬಂದಿಲ್ಲ. ಇಲ್ಲ ಅಂದ್ರೆ ನಾವೀಗ ದ್ವೈತದಲ್ಲಿದ್ದೀವಿ. ಮುಂದೆ ಹೋಗ್ತಾ ಏನಾಗ್ತದೆ, ಅದ್ವೈತ ಬೇರೆ ಅಲ್ಲ, ವಿಶಿಷ್ಟ ಅದ್ವೈತ ಬೇರೆ ಅಲ್ಲ. ಅವರು ಆ ಮಧ್ಯ ಭಾಗವನ್ನು ಹೇಳ್ತಾರೆ. ವಿಶಿಷ್ಟ ಅದ್ವೈತ ಏನ್ ಹೇಳ್ತದೆ? ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತವನ್ನು ಏನ್ ಹೇಳ್ತಾರೆ? ಪರಮಾತ್ಮನ ಅಂದ್ರೆ ಮೋಕ್ಷಕ್ಕೆ ಹೋಗೋದಕ್ಕಿಂತ ಮುಂಚೆ ಆತ್ಮ ಬೇರೆ ಪರಮಾತ್ಮ ಬೇರೆ, ಆದ್ರೆ ಮೋಕ್ಷಕ್ಕೆ ಹೋದ್ಮೇಲೆ ಏನಾಗ್ತದೆ, ಇಬ್ರು ಒಂದಾಗ್ತಾರೆ. ಅದು ವಿಶಿಷ್ಟ ಅದ್ವೈತ. ಅರ್ಥ ಆಯ್ತಲ್ಲ? ಅಂದ್ರೆ ಅದರ ಅರ್ಥ ಏನು? ಇದು ಆ ಒಂದು ಇಡೀ ಪ್ರೋಸೆಸ್ ಅನ್ನ ಎರಡೂ, ಅಂದ್ರೆ ಈ ಕಡೆ ಹಾವು ಮುರಿಬಾರದು, ಇದು ಸಾಯಬಾರ್ದು ಅನ್ನುವ ಒಂದು ಸ್ಥಿತಿ. ಅಂದ್ರೆ ಇವರು ಸ್ಟ್ರಿಕ್ಟ್ ಆಗಿ ನೇರ ಹೇಳಿದ್ರು. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ. ಅದ್ವೈತ ಅಂದ್ರೆ ಪರಮಾತ್ಮ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ, ಬ್ರಹ್ಮ ಸತ್ಯಂ ಜಗನ್ಮಿತ್ಯಂ. ಅಂದ್ರೆ ಬ್ರಹ್ಮ ಸತ್ಯನಾದವನು, ಜಗತ್ತು ಅನ್ನೋದು ಮಿಥ್ಯವಾದದ್ದು ಅಂತಂದ್ರೆ ಇವಾಗ ನಾ ಹೇಳಿನಲ್ವ ಭಗವದ್ಗೀತೆ ಅದೇ. ಅಂದ್ರೆ ಕೊನೆಗೆ ಒಂದು ದಿನ ಅಂತ್ಯ ಆಗೋದು ಅಂದ್ರೆ ಲಾಸ್ಟಿನ ಸ್ಥಿತಿಯನ್ನು ಶಂಕರಾಚಾರ್ಯರು ಹೇಳಿದ್ರು. ಕೊನೆಯ ಸ್ಥಿತಿ ಅದು.
ಆದ್ರೆ ನಾವಿನ್ನೂ ಆ ಸ್ಥಿತಿ ಹೋಗಿಲ್ಲ, ಹಾಗಾಗಿ ಅದನ್ನು ಒಪ್ಕೊಳ್ಳೋಕೆ ನಮ್ಗೆ ಆಗ್ತಾ ಇಲ್ಲ. ಅದು ಹೆಂಗಾಗ್ಬಿಡ್ತದೆ ಅಂತ ಹೇಳಿ ಅದು ಕೊನೆಗೆ ಅಲ್ಟಿಮೇಟ್ ಆಗಿ ಲಾಸ್ಟ್ ಉಳಿಯೋದು ಅದೇ. ಹಾಗಾಗಿ ಯಾವ ಇಲ್ಲಿ ಇದು ಈ ಮೂರು ಜನ ಈ ಮೂರು ಪರಂಪರೆ ಯಾವ ಯಾವ ಇದ್ರ ಆಧಾರದ ಮೇಲೆ ಹೇಳ್ತಾ ಇದೆ? ವೈಷ್ಣವ ಪರಂಪರೆಯಲ್ಲಿ ಹೇಳ್ತಾ ಇದೆ. ವೈಷ್ಣವ ಪರಂಪರೆ ಅಂದ್ರೆ ಆ ವಿಶ್ವಮೂಲ ಚೈತನ್ಯ ಶಕ್ತಿಗೆ ನಾರಾಯಣ ಅನ್ನೋ ಒಂದು ಹೆಸರಿಟ್ಟು ಅದು ವೈಷ್ಣವ ಪರಂಪರೆ. ಇದೇ ಪರಂಪರೆಯಲ್ಲಿ ಬಸವಣ್ಣನವರು ವಚನ ಸಾಹಿತ್ಯ ಅಥವಾ ವಚನ ಕ್ರಾಂತಿಯ ಮೂಲಕ ತಿಳಿಸಿದ್ರು. ಅದಕ್ಕೆ ಶಕ್ತಿ ವಿಶಿಷ್ಟ ಅದ್ವೈತ ಅಂತ ಹೆಸರಿಟ್ಟು. ಅಂದ್ರೆ ಇಲ್ಲಿ ನಾರಾಯಣ ಅಂದ್ರೆ ಶಿವ ಅಂದ್ರೆ ಅಷ್ಟೇ, ಇಲ್ಲ ಶಿವನೇ ಅಲ್ಟಿಮೇಟ್ ಗಾಡ್ ಅಂತ ಅವ್ರು ಹೇಳಿದ್ರು. ಆದ್ರೆ ಇಬ್ರು ಹೇಳಿದ್ದು ಅಂದ್ರೆ ಅಲ್ಲೂ ಕೂಡ ನಂದು ನಿಂದು ಅನ್ನೋ ಇದು ಬಂತು. ಅದಕ್ಕೆ ಹೇಳು, ಹೆಸರಿಂದ ಹೋಗ್ಬೇಡ್ರಿ, ಸಿಕ್ಕಾಕೊಂತಿದ್ವಿ. ಹೆಸರಿಂದ ಹೋದ್ರೆ ಸಿಕ್ಕಾಕೊಳ್ಳೋದೆ. ಅದಕ್ಕೆ ನಾವು ವೇದಗಳನ್ನ ಉಪನಿಷತ್ತುಗಳನ್ನ ಮಾತ್ರ ಅನುಸರಿಸಬೇಕು, ಬೇರೆದ್ರ ಕಡೆ ನಾವು ಹೋಗಬಾರ್ದು. ಅದು ಎಷ್ಟೋ ಕೆಲವರು ಮಾಯೆಯಲ್ಲಿ ಸಿಕ್ಕಾಕೊಂಡು ಅವರೇ ಕನ್ಫ್ಯೂಷನ್ ಅಲ್ಲಿ ಇದ್ದು ತಯಾರಿ ಮಾಡಿದಂಥವು ಬಹಳ ಇದ್ದಾವೆ. ಹಾಗಾಗಿ ಅಥವಾ ಅವರು ಆ ಕಾಲಕ್ಕೆ ಯಾವ ಅರ್ಥದಲ್ಲಿ ಹೇಳಿದ್ರು, ನಾವು ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಇದೀವಿ, ಅಥವಾ ನಮಗೆ ತಿಳಿಸಿ ಹೇಳೋರು ಇನ್ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೋ. ಹಾಗಾಗಿ ಒದ್ದಾಡೋದು ಬೇಡ ಅಜ್ಞಾನದಲ್ಲಿ. ಯಾಕಂದ್ರೆ ಸರಿಯಾದ ಜ್ಞಾನ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಹೀಗಾಗಿ ಶ್ರೇಷ್ಠತೆಯ ಭಾವ ಬೇಡ, ಸರಿಯಾದ ಸತ್ಯದ ಅರಿವು ಮಾತ್ರ ಇದ್ರೆ ಸಾಕು. ವಿಡಿಯೋನೇ ಇಲ್ಲಲ್ಲ ಮೇಡಮ್, ನೀವು ವಿಡಿಯೋನೂ ಇಲ್ಲ, ಏನ್ ಹಿಂಗಾದ್ರೆ? ನಾನು ಇರ್ಲಿಲ್ಲ, ಒಂದ್ ವಾರದಿಂದ ತುಂಬಾ ಹುಷಾರಿಲ್ಲ ಸರ್, ವೈರಸ್ಗೆ ಲಾಸ್ಟ್ಗೆ 2 ದಿನ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗಿದ್ದೆ. ಹಂಗಾಗಿ ಆಮೇಲೆ ಮಧ್ಯ ಡೇನಲ್ಲಿ ಕೇಳಿಸ್ಕೊಂತ ಇದ್ದೆ ನಾನು ಹಿಂದಿನ ದಿನದ ಸರ್. ಇವತ್ತು ಸ್ವಲ್ಪ ಆರಾಮಾಗಿ ಜಾಯ್ನ್ ಆಗಿದ್ದೀನಿ. ಅದೇ ಇದು ವಿಡಿಯೋ ಆನ್ ಮಾಡ್ಕೊಳ್ಳೋ ಸ್ಥಿತಿನಲ್ಲಿ ಇಲ್ಲ, ಅದಕ್ಕೆ ಆನ್ ಮಾಡಿಲ್ಲ ಸರ್. ಅದೇ ತುಂಬಾ ಇದು ಭಗವದ್ಗೀತೆನ ತುಂಬಾ ಸರಳವಾಗಿ ಸ್ಪಷ್ಟವಾಗಿ ನಾವು ಕ್ವೆಶನ್ಸ್ ಕೇಳೋ ಇದೇ ಬರಲ್ಲ, ಪ್ರಮೇಯನೇ ಬರಲ್ಲ ಇಲ್ಲಿ. ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೀರ, ಅಲ್ಲಿ ಕ್ವೆಶನ್ಸ್ ಕೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಅಂದ್ರೆ ಅರ್ಥ ಆಗ್ತಾ ಇದೆ. ಬಂದ ಕುತ್ಕೊಳ್ಳೋದೊಂದೇ, ಎಲ್ಲ ನನ್ನಿಂದ ಎಲ್ಲ ಹೇಳಿಸ್ತಾರೆ. ಅದು ಯಾರಿಗೆ ಇನ್ನು ಸ್ಟಡಿ ಮಾಡಿರಲ್ವಾ, ನೀವೆಲ್ಲ ಸ್ಟಡಿ ಮಾಡಿ ನಮ್ಗೆ ಬಾಳೆಹಣ್ಣು ಸುಲ್ದು ಕೊಟ್ಟಂಗ ಅಷ್ಟು ಸರಳವಾಗಿ ಹೇಳ್ಕೊಡ್ತಾ ಇದೀರಾ. ನೀವ್ ಅದನ್ನೆಲ್ಲ ಅವಾಗೆಲ್ಲ ಅದ್ವೈತದನ್ನೆಲ್ಲ ನೀವು ಅಷ್ಟು ಸ್ಟಡಿ ಮಾಡಿ ಎಲ್ಲ ಇದ್ ಮಾಡ್ಕೊಂಡೆ ಅಂತ ಹೇಳಿದ್ರಲ್ಲ, ಹಂಗೆ ಎಲ್ಲ ಸ್ಟಡಿ ಮಾಡಿ ನಮ್ಗೆ ಸಾರ ತೆಗೆದು ಹೇಳ್ತಾ ಇದ್ದೀರಾ. ಇಷ್ಟ ದಿನ ಅಂದ್ರೆ ಆಡ್ಭಾಷೆನ ಹೇಳ್ಬೇಕಂದ್ರೆ ಮುರುಡಾತ್ಮರು ಅಂದಂಗೆ ನಮ್ಗೆ ಎಷ್ಟು ಅಜ್ಞಾನದಲ್ಲಿ ಇದ್ವಿ. ಈಗ ಎಷ್ಟು ಅಂದ್ರೆ ತುಂಬಾ ಸರಳವಾಗಿ ಚಿಕ್ಕದಾಗಿ ಎಲ್ಲಾ ಜ್ಞಾನ ತುಂಬ್ತಾ ಇದೀರಾ. ಅಂದ್ರೆ ಎಲ್ಲಾ ಜ್ಞಾನ ತಿಳ್ಕೊಂಡಂಗ ಆಗ್ತಾ ಇದೆ ಇವಾಗ. ಇವತ್ತು ಅದೇ ಸಾವಿನ ಅಂಚಿನಲ್ಲಿ ಹೆಂಗಿರ್ಬೇಕು ಅಂತ ಹೇಳಿದ್ರಲ್ಲ, ಇದು ಈಗ ನಾವ್ ಇವಾಗ ಕೇಳಿದ್ದಕ್ಕೆ ನಮಗ್ ಮಾತ್ರ ಗೊತ್ತಾಗಿದೆ ಎಷ್ಟು ಅಂದ್ರೆ ಎಷ್ಟು ಜನಗಳನ್ನ ನಾವು ಇದ್ ಮಾಡಕ್ಕಾಗಲ್ವಾ, ಅಷ್ಟು ಜನಗಳಿಗೆ ಗೊತ್ತೇ ಇಲ್ಲ ಇದು. ಅವ್ರು ಸವಿತಾ ಭಟ್ ಮೇಡಮ್ ಹೇಳಿದ್ರಲ್ಲ, ಅದೇ ಇದ್ರ ಸಾರನೇ ಅಲ್ಲಿ ಹೇಳಿ ಕೊನೆಗೆ ಒಳ್ಳೆ ಗುರು ಸಿಗೋದು ಧನ್ಯರಾಗ್ತೀವಿ, ಒಳ್ಳೆ ಗುರು ಸಿಕ್ಕಿದ್ರಿ ಅಂತಲ್ಲ, ಹಂಗೆ ನಿಮ್ಮಂತ ಗುರುಗಳು ಸಿಕ್ಕಿ ಧನ್ಯರಾದು ಅನಿಸ್ತಾ ಇದೆ ಸರ್ ನಾವು. ಹೌದು ಮೇಡಮ್, ಎಲ್ಲರಿಗೂ ಅದೇ ಅಲ್ವಾ ಉದ್ದೇಶ ಕೊನೆಗಿರೋದು. ಮತ್ತೆ ಎಲ್ಲ ಕೊನೆಗೆ ಒಂದೇ ವರ್ಡ್ ತತ್ ಅನ್ನೋದ್ರಲ್ಲೇ ಎಲ್ಲ ಅಡಗಿದೆ ಅಂತ ಅದೊಂದು ವರ್ಡ್ ಹೇಳಿದ್ರಲ್ಲ, ಅದು ಅಂದ್ರೆ ಎಲ್ರಿಗೂ ಈ ತರ ಅಂದ್ರೆ ಜ್ಞಾನ ಸಿಗಲ್ಲ, ಇಷ್ಟು ಸುಲಭವಾಗಿ ಇಷ್ಟು ಸರಳವಾಗಿ ಜ್ಞಾನ ಸಿಗಲ್ಲ. ನಾವೇ ಧನ್ಯರು ಅನ್ಸುತ್ತೆ. ನಿಮ್ಗೆ ಅನಂತ ಕೋಟಿ ಧನ್ಯವಾದಗಳು ಸರ್. ಸರ್ ಥ್ಯಾಂಕ್ ಯು ಸರ್. ಪ್ರೇಮಲತಾ ಮಾಸ್ಟರ್ ಮಾತಾಡಿ. ಮಾಡ್ತೀರಲ್ಲ ಇಲ್ಲ ನಾನು ಹ್ಯಾಂಡ್ ಮಾಡ್ಲಿಲ್ಲ, ಅದೇನೋ ಮಿಸ್ಟೇಕ್ ಮಾಡಿದ್ನ ಹತ್ತಕ್ ಹೋಗಿ. ಓಕೆ ಮಾಸ್ಟರ್ಸ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡಿ. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ
ಮತ್ತು ಗ್ರ್ಯಾಂಡ್ ಮಾಸ್ಟರ್ಗಳ ಕನಸಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಗುಡಾಕೀಶ ಜಗತ್ತನ್ನು ನನಸು ಮಾಡುವಲ್ಲಿ ನಮ್ಮ ಪುಟ್ಟ ಹೆಜ್ಜೆಗಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆಕಾರ ನಿರಾಕಾರ, ಸಗುಣ ನಿರ್ಗುಣ, ವಿಶ್ವರೂಪಿಯು ಪರಬ್ರಹ್ಮ ಸ್ವರೂಪಿಯಾದ ಶ್ರೀ ಲಕ್ಷ್ಮೀನಾರಾಯಣರ ಪ್ರೇರಣೆ ಮತ್ತು ಪ್ರೀತಿಗಾಗಿ, ಈ ಬ್ರಹ್ಮಾಂಡದ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಪ್ರೀತಿಗಾಗಿ, ಹರಿವಾಯು ಗುರುಗಳ ಪ್ರೀತಿಗಾಗಿ, ಸಮಸ್ತ ಬ್ರಹ್ಮಾಂಡದ ಚರಾಚರ ಜೀವರಾಶಿಗಳ ಕಲ್ಯಾಣಕ್ಕಾಗಿ ನಾನು ಈ ಕೂಡಲೇ ಶೀಘ್ರವಾಗಿ ಗೂಢಾಕೀಶನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗುತ್ತಿದ್ದೇನೆ. ನಾವೆಲ್ಲರೂ ಒಟ್ಟಾಗಿ ಗೂಢಾಕೀಶ ಧ್ಯಾನದಲ್ಲಿ ಸಮಸ್ತ ಬ್ರಹ್ಮಾಂಡದ ವಿಶ್ವಶಕ್ತಿಯನ್ನು ಪಡೆದು ಶಕ್ತಿವಂತರಾಗಿ ಆ ಶಕ್ತಿಯನ್ನು ಪುನಃ ಸಮಸ್ತ ಬ್ರಹ್ಮಾಂಡಕ್ಕೆ ವಿಸ್ತರಿಸಿ ಇಡೀ ಜಗತ್ತಿಗೆ ಕಲ್ಯಾಣ ಉಂಟಾಗಲಿ. ಸಮಸ್ತ ಬ್ರಹ್ಮಾಂಡದ ಜೀವರಾಶಿಗಳು ದುಃಖರಹಿತರಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ. ಈ ಭೂಮಿಯು ಸಕಾಲ ಮಳೆ ಬೆಳೆಯಿಂದ ಸಮೃದ್ಧಿಯಿಂದ ಕಂಗೊಳಿಸಲಿ. ಸಮಸ್ತ ಮಾನವ ಕುಲ ಆತ್ಮಜ್ಞಾನಿಗಳಾಗಲಿ. ಸದಾ ಸತ್ಯ ನ್ಯಾಯ ನೀತಿ ಧರ್ಮ ನೆಲೆಸಿರಲಿ. ನಾನು ನನ್ನ ಸಮಸ್ತ ಕರ್ಮಗಳನ್ನು ಕಳೆದುಕೊಂಡವನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗಿ ಮೋಕ್ಷ ಜೀವಿಯಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಲೋಕ ಸುಖಿನೋ ಭವಂತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಗೂಢಾಕೇಶ. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ಆಯ್ತಲ್ಲ?